ಈಗ ಸ್ವಾಮಿ ಕರ್ತನೆ ನಮ್ಮೆಲ್ಲರೂ ನಿಮ್ಮ ಬಂದವರನ್ನು ಇನ್ನು ಬರಲಿಕ್ಕೆ ಇರುವಂಥವರನ್ನು ಕೂಡ ನೀವು ಕರುಣಿಸಬೇಕಾಗ್ಬಿಡ್ತೀನಿ. ಬರಲಿಕ್ಕೆ ಇರುವ ಸರಿಯಾದ ಸಮಯವನ್ನು ಸೇರಲಿಕ್ಕೆ ಅವ್ರು ಸಹಾಯ ಮಾಡಿ ಸ್ವಾಮಿ. ದೇವರು ಎಲ್ಲರೂ ಕೂಡ ಕರ್ತನೆ ನಿಮ್ಮನ್ನು ಮಹಿಪಡಿಸುವಂಥ ಸಹಾಯ ಮಾಡಬೇಕಾಗ್ಬಿಡ್ತೀನಿ ದೇವರೇ. ನಿಮಗೆ ಸ್ತೋತ್ರ ಸ್ವಾಮಿ ಕರ್ತನೆ. ಈಗ ಸ್ವಾಮಿ ಕರ್ತನೆ ಸಮಸ್ತವನ್ನು ನಿಮ್ಮ ಹಸ್ತಕ್ಕೆ ಕೊಡ್ತಾ ಈ ಸಭೆಯಲ್ಲಿ ಇರುವಂಥವ್ರನ್ನು ಇನ್ನು ಬರಲಿಕ್ಕಿರುವಂಥವ್ರನ್ನು ಮತ್ತು ನಮ್ಮ ಕುಟುಂಬಸ್ಥರನ್ನು ಎಲ್ಲರನ್ನೂ ಕೂಡ ಕರ್ತನೆ ನಿಮ್ಮ ಮಗನಾದ ಯೇಸು ಕ್ರಿಸ್ತನ ಪರಿಶುದ್ಧ ರಕ್ತದಲ್ಲಿ ಭದ್ರಪಡಿಸ್ತಾ ಪ್ರಾರ್ಥನೆ ನಮ್ಮ ಪ್ರಭು ನಿಮ್ಮ ಕುಮಾರನು ನಮ್ಮ ರಕ್ಷಕನೂ ಒಡೆಯನೂ ಆದ ಯೇಸು ಕ್ರಿಸ್ತನ ಪರಿಶುದ್ಧವಾದ ಹೆಸರಲ್ಲಿ ಬೇಡಿ ಹೊಂದಿದ್ದೇವೆ ಪ್ರೀತಿಯಲ್ಲಿ ಪರಲೋಕದ ನಮ್ಮ ತಂದೆಯೇ, ಆಮೆನ್. ಹಲ್ಲೆಲೂಯಾ. ದೇವರೊಂದು ಹೊಸ ದಿನವನ್ನು ಕೊಟ್ಟು ಆ ದಿನದಲ್ಲಿ ನಮ್ಮನ್ನು ನಡೆಸಿದ್ದಾರೆ. ಲೋಕದಲ್ಲಿ ಕಳವಳ ಇದ್ದರೂ ನಮ್ಮನ್ನು ದೇವರು ಸಮಾಧಾನವಾಗಿಟ್ಟುಕೊಂಡು ಈ ದಿನದವರೆಗೂ ನಾವು ಒಳ್ಳೆಯ ರೀತಿಯಲ್ಲಿ ನಡೆಸಲ್ಪಡಲಿಕ್ಕಾಗುವಂತೆ ದೇವರು ಕೃಪೆ ಕೊಟ್ಟಿದ್ದಾರೆ. ಇಲ್ಲಿ ಕೀರ್ತನೆ 32 ಓದಲಿಕ್ಕೆ ನಾನು ಇಷ್ಟಪಡ್ತೇನೆ. ಯಾವನ ದ್ರೋಹವು ಪರಿಹಾರವಾಗಿದೆಯೋ, ಯಾವನ ಪಾಪವು ಕ್ಷಮಿಸಲ್ಪಟ್ಟಿದೆಯೋ ಅವನೇ ಧನ್ಯ. ಯೆಹೋವನು ಯಾವನ ಲೆಕ್ಕಕ್ಕೆ ಅಪರಾಧವನ್ನು ಎಣಿಸುವುದಿಲ್ಲವೋ, ಯಾವನ ಹೃದಯದಲ್ಲಿ ಕಪಟವಿರುವುದಿಲ್ಲವೋ ಅವನು ಧನ್ಯನು. ಈ ದಿವಸ ನಾವು ರಕ್ಷಣೆಯನ್ನು ಹೊಂದಿರುವುದಾದರೆ ಅದು ನಮ್ಮ ದೇವರ ಕೃಪೆ. ನಾವು ಆತನ ಸನ್ನಿಧಿಗೆ ಬಂದಿರುವುದಾದರೆ ಅದು ಆತನ ಕರುಣೆ. ನಾವು ನಮ್ಮದು ಎಂಬುದಕ್ಕೆ ಹೆಚ್ಚಿಸಿಕೊಳ್ಳುವುದಕ್ಕೆ ಏನಿಲ್ಲ. ಆ ದೇವರು ನಮಗೆ ಮಾಡಿದಂಥ ಎಲ್ಲ ಕಾರ್ಯಗಳಿಗೋಸ್ಕರ ನಾವು ಹೊಂದಿದಂಥ ರಕ್ಷಣೆ, ನಮ್ಮ ದಿನನಿತ್ಯದ ಜೀವಿತದಲ್ಲಿ ಆತನು ಮಾಡ್ತಾ ಬರುತ್ತಿರುವಂಥ ಸಹಾಯ, ನಾವು ಹೋಗುವಾಗ ಬರುವಾಗ ಎಲ್ಲ ಸಮಯದಲ್ಲಿ ಕಾಪಾಡಿದಂಥ ರೀತಿ, ನಾವೆಲ್ಲವನ್ನು ನೆನೆಸುತ್ತಾ ನಮ್ಮ ದೇವರನ್ನು ನಾವು ಕೊಂಡಾಡುವ ಪ್ರಿಯರೇ. ಸ್ತೋತ್ರ ಸ್ವಾಮಿ. ನಾವೆಲ್ಲರೂ ಎದ್ದು ನಿಂತು ನಮ್ಮ ದೇವರು ಮಾಡಿದಂಥ ಕಾರ್ಯಗಳಿಗಾಗಿ ನಾವು ಆತನನ್ನು ಸ್ತೋತ್ರ ಸಲ್ಲಿಸುವ. ಸ್ತೋತ್ರ ಸ್ವಾಮಿ. ನಮ್ಮ ಉದ್ಧಾರಕರೇ ನಿನಗೆ ಸ್ತೋತ್ರ ಸ್ವಾಮಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನ ಪವಿತ್ರ ನಾಮವನ್ನು ಕೀರ್ತಿಸು ನೀ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನ ಪವಿತ್ರ ನಾಮವನ್ನು ಕೀರ್ತಿಸು ನೀ. ಮುಂಜಾನೆಯು ಮಧ್ಯಾಹ್ನವೂ ಸಂಜೆಯು ಯಾವಾಗಲೂ, ಮುಂಜಾನೆಯು ಮಧ್ಯಾಹ್ನವೂ
ಸ್ತೋತ್ರ ಯೇಸುವೆ. ಸ್ವಾಮಿ, ನಿನ್ನ ನಾಮಕ್ಕೆ ಸ್ತೋತ್ರವನ್ನು ಸಲ್ಲಿಸ್ತೇವಪ್ಪ. ಕರ್ತನೆ, ನೀನು ನಮ್ಮನ್ನು ಉತ್ತಮವಾಗಿ ನಡೆಸಿದಿ ಕರ್ತನೆ. ದೇವರೇ, ನಾವು ಕೆಸರಿನೊಳಗೆ ಇರಬೇಕಾದವರನ್ನು ಸ್ವಾಮಿ ಎತ್ತಿ ಬಂಡೆ ಮೇಲೆ ನಿಲ್ಲಿಸಿದಂಥ ದೇವರು ಸ್ವಾಮಿ. ನಿನ್ನನ್ನು ನಂಬಿ ಬಂದವರನ್ನು ಸ್ವಾಮಿ ನೀನು ಕೈ ಬಿಡದಂಥ ದೇವರಾಗಿದೆ ಸ್ವಾಮಿ. ನಿನ್ನ ನಾವು ಮೇಲಕ್ಕೆ ಎತ್ತುತ್ತೇವಪ್ಪ. ನಿನ್ನನ್ನು ನಾವು ಆರಾಧಿಸ್ತೇವೆ ತಂದೆ. ನಿನ್ನ ನಾವು ಸ್ತುತಿಸ್ತೇವಪ್ಪ. ಹಾಲೆಲೂಯಾ. ನಿನ್ನ ನಂಬಿ ಬಂದವರ ಕೈ ಬಿಡಲೇ ಇಲ್ಲ. ನಿನ್ನ ಕೃಪೆಯನ್ನು ಹಿಡಿದವರ ಉನ್ನತಕ್ಕೆ ಇರಿಸಿದೆ. ಸ್ತೋತ್ರ ಸ್ವಾಮಿ. ನಿನ್ನ ನಂಬಿ ಬಂದವರ ಕೈ ಬಿಡಲೇ ಇಲ್ಲ. ನಿನ್ನ ಕೃಪೆಯನ್ನು ನೆನೆದವರ
ಕೃಪೆಯಲ್ಲಿ ನನ್ನ ನಡೆಸಿ ಹೊಸ ಕಾರ್ಯ ಮಾಡಿರುವೆ. ಅಯ್ಯ ಸ್ತೋತ್ರ ಸ್ತೋತ್ರ ಸ್ತೋತ್ರ, ನನ್ನ ಯೇಸುವಿಗೆ ಸ್ತೋತ್ರ. ನಿನ್ನ ಕೃಪೆಯಲ್ಲಿ ನನ್ನ ನಡೆಸಿ ಹೊಸ ಕಾರ್ಯ ಮಾಡಿರುವೆ. ಅಯ್ಯ ಸ್ತೋತ್ರ ಸ್ತೋತ್ರ ಸ್ತೋತ್ರ, ನನ್ನ ಯೇಸುವಿಗೆ ಸ್ತೋತ್ರ. ನಿನ್ನ ಕೃಪೆಯಲ್ಲಿ ನನ್ನ ನಡೆಸಿ ಹೊಸ ಕಾರ್ಯ ಮಾಡಿರುವೆ. ಸ್ತೋತ್ರ ಸ್ವಾಮಿ. ಅಯ್ಯ ಸ್ತೋತ್ರ ಸ್ತೋತ್ರ ಸ್ತೋತ್ರ, ನನ್ನ ಯೇಸುವಿಗೆ ಸ್ತೋತ್ರ. ನಾವೆಲ್ಲರೂ ಹೇಳುವ, ನಿನ್ನ ಕೃಪೆಯಲ್ಲಿ ನನ್ನ ನಡೆಸಿ ಹೊಸ ಕಾರ್ಯ ಮಾಡಿರುವೆ. ವಾಕ್ಯ ಹೇಳ್ತದೆ, ನೀತಿವಂತನು ಎಂದಿಗೂ ದಿಕ್ಕಿಲ್ಲದೆ ಬಿದ್ದಿರುವುದನ್ನು ನಾನೆಂದೂ ಕಾಣಲಿಲ್ಲ ಎಂಬುದಕ್ಕೆ ಕೀರ್ತನೆಕಾರನು ಹೇಳ್ತಾನೆ. ಹೌದು, ನಮ್ಮ ದೇವರು ಒಳ್ಳೆಯವನು, ಒಳ್ಳೆಯದನ್ನೇ ಮಾಡಿದ್ದಾನೆ. ಆತನನ್ನು ನಾವು ಆರಾಧಿಸುವ ಪ್ರಿಯರೇ. ಆತನು ಮಹೋನ್ನತನು, ಆತನು ಸರ್ವಶಕ್ತನು, ಆತನು ಉನ್ನತರಲ್ಲಿ ಅತಿ ಉನ್ನತನಾದಂಥ ದೇವರು, ಆತನು ಶುದ್ಧರಲ್ಲಿ ಅತಿ ಪರಿಶುದ್ಧನಾದಂಥ ದೇವರು. ಅದು ನಾವು ಊಹಿಸಲಿಕ್ಕೆ ಸಾಧ್ಯವಿಲ್ಲದಂಥದ್ದು. ಆತನು ನಮ್ಮನ್ನು ಮಗಳಾಗಿ ಸ್ವೀಕರಿಸಿರುವುದಾದರೆ ಅದು ಆತನ ಕರುಣೆ, ಆತನ ಕೃಪೆಯೇ ಆಗಿದೆ. ಯಾಕಂದ್ರೆ ನಾವು ಅದಕ್ಕೆ ಯೋಗ್ಯರೇ ಅಲ್ಲದವರು. ಆದುದರಿಂದ ಈ ಸಂದರ್ಭದಲ್ಲಿ ಆ ಯೋಗ್ಯತೆಯನ್ನು ಕೊಟ್ಟಂತ ನಮ್ಮ ದೇವರನ್ನು ನಾವು ಆರಾಧಿಸುವ ಪ್ರೇರಣೆ. ಹಾಲೆಲೂಯ, ಸ್ತೋತ್ರ ಸ್ವಾಮಿ. ಸಿಹಿ ಜೇನಿಗಿಂತ ಮಧುರವಾದದ್ದು ಉಕ್ಕಿ ಹರಿಯುವಂತ ಪ್ರೀತಿ ನಿನ್ನದು. ಬೆಳ್ಳಿ ಬಂಗಾರಕ್ಕಿಂತ ಅಪರಂಜಿಯಾದದ್ದು ಯೇಸು ನಿನ್ನ ನಾಮವು. ನಿಮ್ಮ ಪಾದಕ್ಕಿಂತ ತಪ್ಪಾಗಿರುವಂಥದ್ದು ಸೂರ್ಯಕಾಂತಿಗಿಂತ ಪ್ರಕಾಶಮಾನವು. ಬೆಳದಿಂಗಳಿಗಿಂತ ನಿರ್ಮಲವಾದದ್ದು ಯೇಸು ನಿನ್ನ ನಾಮವು. ಯೇಸು ಸರ್ವಶಕ್ತನು ನೀನು, ಮರಣವನ್ನೇ ಜಯಿಸಿದ ವೀರನು, ಸರ್ವವನ್ನೇ ಆಳುವ ಯೋಧನು. ನಿಮಗೆ ಸಾಟಿ ನಿಲ್ಲಪ್ಪರು ರಕ್ಷಕ, ನೀನೇನೆ ನನ್ನಲ್ಲವೂ, ನೀನೇ ನನ್ನಡಗುವ ಸ್ಥಾನವು, ನೀನೇ ನಿಜವಾದ ದೇವರು. ಮೊಣಕಾಲು ನಮಿಸುವೆನು. ಆಕಾಶಕ್ಕಿಂತ ವಿಶಾಲವಾದದ್ದು. ಹೌದು ಸ್ವಾಮಿ, ನಿನ್ನ ಪ್ರೀತಿಗೆ ಅಳತೆಯೇ ಇಲ್ಲ ಸ್ವಾಮಿ. ಸ್ತೋತ್ರ ಸ್ವಾಮಿ. ಉನ್ನತವಾದದ್ದು ಯೇಸು ನಿನ್ನ ನಾಮವು. ಈ ಲೋಕಕ್ಕೆಲ್ಲ ರಕ್ಷಣೆಯ ಮಾರ್ಗವು, ಜನರೆಲ್ಲರನ್ನೂ ಬದುಕಿಸುವ ಜೀವವು, ಸರ್ವಕಾಲಗಳಲ್ಲೂ ನಿವಸಿಸುವ ಸತ್ಯವು
ಜಯಿಸಿದ ವೀರನು, ಸರ್ವವನ್ನೇ ಆಳುವ ಯೋಧನು, ನಿನಗೆ ಸಾಟಿ ಇಲ್ಲ ಒಬ್ಬರು. ರಕ್ಷಕ ನೀನೇ ನನ್ ಬಲವು, ನೀನೇ ನನ್ ಅಡಗುವ ಸ್ಥಾನವು, ನೀನೇ ನಿಜವಾದ ದೇವರು. ಮೊಣಕಾಲು ನಮಿಸುವೆವು. ಹೌದು ಸ್ವಾಮಿ, ನೀನೇ ದೇವರು ಸ್ವಾಮಿ. ಆಕಾಶವನ್ನು ಭೂಮಿಯನ್ನು ಸೃಷ್ಟಿಸಿದಂಥ ದೇವರು ಸ್ವಾಮಿ. ನೀನು ಪರಿಶುದ್ಧನು ಸ್ವಾಮಿ. ನೀ ಪರಿಶುದ್ಧ, ನೀ ಪರಿಶುದ್ಧ, ಇಮ್ಮಾನುವೇಲನೇ. ನೀ ಪರಿಶುದ್ಧ, ನೀ ಪರಿಶುದ್ಧ, ಇಮ್ಮಾನುವೇಲನೇ. ಸ್ತೋತ್ರ ಸ್ವಾಮಿ. ಓ ನಿನ್ನನ್ನು ನಾವು ಆರಾಧಿಸುತ್ತೇವೆ ತಂದೆ. ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವಾತನೇ ನಿನ್ನನ್ನು ನಾವು ಆರಾಧಿಸುತ್ತೇವೆ. ಆರಾಧನೆ ಇಮ್ಮಾನುವೇಲ, ಆರಾಧನೆ ಇಮ್ಮಾನುವೇಲ, ಆರಾಧನೆ ಇಮ್ಮಾನುವೇಲ, ಆರಾಧನೆ ಇಮ್ಮಾನುವೇಲ.
ಸ್ವಾಮಿ. ಸರ್ವಶಕ್ತನೇ ನಿನಗೆ ಆರಾಧನೆ ಸ್ವಾಮಿ. ಯೆಹೋವ ಈರೆಯಾಗಿರುವಾತನೇ ನಿನಗೆ ಆರಾಧನೆ ಸ್ವಾಮಿ. ನಮ್ಮನ್ನು ನೋಡುವಂತ ಕರ್ತನೇ ನಿನಗೆ ಆರಾಧನೆ. ಸ್ತೋತ್ರ ಸ್ವಾಮಿ. ನಮ್ಮ ಮಧ್ಯದಲ್ಲಿ ವಾಸಿಸುವವನೇ, ನಮ್ಮ ಜೊತೆಯಲ್ಲಿ ಇರುವವನೇ, ನಮ್ಮ ಮಧ್ಯದಲ್ಲಿ ವಾಸಿಸುವವನೇ, ನೀ ಪರಿಶುದ್ಧ. ನಾವೆಲ್ಲರೂ ಹೇಳುವ ನಮ್ಮ ದೇವರನ್ನು ನಾವು ಕೊಂಡಾಗ ಪರಿಶುದ್ಧನೇ ನಿನಗೆ ಸ್ತೋತ್ರಪ್ಪ. ಒಡೆಯನೇ ನಿನಗೆ ಸ್ತೋತ್ರ. ಕರ್ತನೇ ನಿನಗೆ ಸ್ತೋತ್ರ. ಒಳ್ಳೆಯವನೇ ನಿನಗೆ ಸ್ತೋತ್ರ ಸ್ವಾಮಿ. ನಿನ್ನ ಕೃಪೆಯಿಂದ ಈ ದಿನದಲ್ಲಿ ಕರ್ತನೆ ನಾವು ಸಭೆಯಾಗಿ ಸೇರಿ ಬರುವಂತೆ ಕೊಟ್ಟಿರುವಂಥ ಅವಕಾಶಕ್ಕಾಗಿ ಸ್ತೋತ್ರ. ಓ ವಿವರ್ಷಿಪಿ ಒಂದು ಕ್ಷಣ ಬಾಯಿಗಳನ್ನು ತೆರೆದು ಆತನಿಗೆ ಸ್ತೋತ್ರ ಸಲ್ಲಿಸೋಣ. ಆತನ ಉಪಕಾರಗಳನ್ನು ನಾವು ನೆನೆಸೋಣ. ಆತನ ಉಪಕಾರಗಳನ್ನು ನಾವು ನೆನೆಸಿ ಆತನನ್ನು ಕೊಂಡಾಡೋಣ. ಸ್ತೋತ್ರ ಯೇಸುವೆ, ಸ್ತೋತ್ರ ಯೇಸುವೆ, ಸ್ತೋತ್ರ ಯೇಸುವೆ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಪ್ರೈಸ್ ಯು, ಪ್ರೈಸ್ ಯು, ಪ್ರೈಸ್ ಯು. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಗ್ಲೋರಿ, 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 ಗ್ಲೋರಿ. ಮಹಿಮೆ ನಿನಗೆ ಮಹಿಮೆ ರಾಜ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಓ ಹಾಲೆಲೂಯ, 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 ಹಾಲೆಲೂಯ. ನೀ ಪರಿಶುದ್ಧ, ನೀ ಪರಿಶುದ್ಧ. ಎಮಾನುವೇಲನೇ, ನೀ ಪರಿಶುದ್ಧ, ನೀ ಪರಿಶುದ್ಧ. ಎಮಾನುವೇಲನೇ, ನೀ ಪರಿಶುದ್ಧ, ನೀ ಪರಿಶುದ್ಧ. ಎಲೋಲಂ ದೇವನೇ, ನೀ ಪರಿಶುದ್ಧ, ನೀ ಪರಿಶುದ್ಧ. ಎಲೋಲಂ ದೇವನೇ. ಎಲ್ಲ ಘನತೆ ನಿನಗೆ ಸ್ವಾಮಿ, ಯೇಸುವಿನ ನಾಮದಲ್ಲಿ ತಂದೆಯೇ. ಆಮೇನ್, ಆಮೇನ್, ಆಮೇನ್. ದಯವಿಟ್ಟು ನಾವು ಕುಳಿತುಕೊಳ್ಳೋಣ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಇವತ್ತಿನ ಧ್ಯಾನಕ್ಕಾಗಿ ದೇವರ ವಾಕ್ಯದ ಮಾತು
ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ ಅದು 17ನೇ ವಚನ. ಎಫೆಷಿಯನ್ ಚಾಪ್ಟರ್ 5 ವರ್ಸ್ 17. ಎಫೆಸದವರಿಗೆ 5ನೇ ಅಧ್ಯಾಯ 17ನೇ ವಚನ. ಆದ ಕಾರಣ ನೀವು ನಡಕೊಳ್ಳುವ ರೀತಿಯನ್ನು ಕುರಿತು ಚೆನ್ನಾಗಿ ನೋಡಿಕೊಳ್ಳಿರಿ. ಜ್ಞಾನವಿಲ್ಲದವರಾಗಿರದೆ ಜ್ಞಾನವಂತರವಾಗಿರ್ರಿ. ಇನ್ನೊಂದು ಮುಂದಿನ ವಚನ. ಈ ದಿನಗಳು ಕೆಟ್ಟವುಗಳಾಗಿವೆ. ಆದದರಿಂದ ಕಾಲವನ್ನು ಸುಮ್ಮನೆ ಕಳಕೊಳ್ಳದೆ ಅದನ್ನು ಬೆಲೆಯುಳ್ಳದೆಂದು ಉಪಯೋಗಿಸಿಕೊಳ್ಳಿರಿ. ಮತ್ತು ಬುದ್ಧಿಹೀನರಾಗಿ ನಡೆಯದೆ ಕರ್ತನ ಚಿತ್ತವೇನೆಂಬುದನ್ನು ವಿಚಾರಿಸಿ ತಿಳಿದವರಾಗಿರ್ರಿ. ಓಕೆ, 2 ವಾಕ್ಯಗಳನ್ನು ನಾವು ಓದಿದ್ದೇವೆ. 5ನೇ ಅಧ್ಯಾಯ ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 16 ಮತ್ತು 17ನ ವಚನವನ್ನು 15, 16 ನಾವೊಂದು 15ರಿಂದ ಸರಿಸುಮಾರು 21ರವರೆಗೇ ಓದೋಣ. ಅಲ್ಲಿ ಅನೇಕ ವಿಚಾರಗಳು, ಒಳ್ಳೆ ವಿಷಯಗಳಿದೆ ಅಲ್ಲಿ. 15ನೇ ವಚನದಿಂದ 21ನೇ ವಚನ 5ನೇ ಅಧ್ಯಾಯ. ಆದ ಕಾರಣ ನೀವು ನಡೆದುಕೊಳ್ಳುವ ರೀತಿಯನ್ನು ಕುರಿತು ಚೆನ್ನಾಗಿ ನೋಡಿಕೊಳ್ಳಿರಿ. ಜ್ಞಾನವಿಲ್ಲದವರಾಗಿರದೆ ಜ್ಞಾನವಂತರಾಗಿರ್ರಿ. ಈ ದಿನಗಳು ಕೆಟ್ಟವುಗಳಾಗಿವೆ. ಆದದರಿಂದ ಕಾಲವನ್ನು ಸುಮ್ಮನೆ ಕಳಕೊಳ್ಳದೆ ಅದನ್ನು ಬೆಲೆಯುಳ್ಳದೆಂದು ಉಪಯೋಗಿಸಿಕೊಳ್ಳಿರಿ. ಮತ್ತು ಬುದ್ಧಿಹೀನರಾಗಿ ನಡೆಯದೆ ಕರ್ತನ ಚಿತ್ತವೇನೆಂಬುದನ್ನು ವಿಚಾರಿಸಿ ತಿಳಿದವರಾಗಿರ್ರಿ. ಮದ್ಯಪಾನ ಮಾಡಿ ಮತ್ತರಾಗಬೇಡ್ರಿ, ಅದರಿಂದ ಪಟಿಂಗತನವು ಹುಟ್ಟುತ್ತದೆ. ಆದರೆ ಪವಿತ್ರಾತ್ಮ ಭರಿತರಾಗಿದ್ದು ಕೀರ್ತನೆಗಳಿಂದಲೂ ಆತ್ಮ ಸಂಬಂಧವಾದ ಪದಗಳಿಂದಲೂ ಒಬ್ಬರಿಗೊಬ್ಬರು ಮಾತಾಡಿಕೊಳ್ಳುತ್ತಾ ನಿಮ್ಮ ಹೃದಯದಲ್ಲಿ ಕರ್ತನಿಗೆ ಗಾನ ಮಾಡುತ್ತಾ ಕೀರ್ತನೆ ಹಾಡುತ್ತಾ ಯಾವಾಗಲೂ ಎಲ್ಲ ಕಾರ್ಯಗಳಿಗೋಸ್ಕರ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ತಂದೆಯಾದ ದೇವರಿಗೆ ಸ್ತೋತ್ರ ಮಾಡುತ್ತಾ ಕ್ರಿಸ್ತನಿಗೆ ಭಯಪಡುವವರಾಗಿದ್ದು ಒಬ್ಬರಿಗೊಬ್ಬರು ವಿನಯವುಳ್ಳವರಾಗಿ ನಡೆದುಕೊಳ್ಳಿರಿ ಎಂಬುದಾಗಿ. ಹಲ್ಲೆಲೂಯ, ಹಲ್ಲೆಲೂಯ. ಆದ ಕಾರಣ ಅಲ್ಲಿ 15ನೇ ವಚನ ಹೇಳ್ತದೆ, ಆದ ಕಾರಣ ನೀವು ನಡೆದುಕೊಳ್ಳುವ ರೀತಿಯನ್ನು ಕುರಿತು ಚೆನ್ನಾಗಿ ನೋಡಿಕೊಳ್ಳಿರಿ ಮತ್ತು ಜ್ಞಾನವಿಲ್ಲದವರಾಗಿರದೆ ಜ್ಞಾನವಂತರಾಗಿರ್ರಿ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ನಡೆದುಕೊಳ್ಳುವ ರೀತಿಯನ್ನು ಕುರಿತು ಚೆನ್ನಾಗಿ ನೋಡಿಕೊಳ್ಳಿರಿ. ಜ್ಞಾನವಿಲ್ಲದವರಾಗಿರದೆ ಜ್ಞಾನವಂತರಾಗಿರ್ರಿ. ಈ ಮಾತನ್ನು ಅಪೊಸ್ತಲನಾದ ಪೌಲನು ಯಾರಿಗೆ ಬರಿತಾ ಇದ್ದಾನೆ? ಎಫೆಸ ಸಭೆಗೆ ಬರಿತಾ ಇದ್ದಾನೆ. ಎಫೆಸ ಸಭೆ ನನ್ನ ನಿಮ್ಮ ಹಾಗೆಯೇ ರಕ್ಷಿಸಲ್ಪಟ್ಟ ಸಭೆ, ಕ್ರಿಸ್ತನಲ್ಲಿರುವಂಥ ಸಭೆ. ಆ ಸಭೆಗೆ ಬರೆಯುವಾಗ ಈ ಮಾತನ್ನು ಆತನಲ್ಲಿ ಬರಿತಾ ಇದ್ದಾನೆ. ಹಲ್ಲೆಲೂಯ. ಈ ಮಾತನ್ನು ಆಲೋಚಿಸುವಾಗ ನಾವು ಜ್ಞಾನವಿಲ್ಲದವರಾಗಿರಬಾರ್ದಂತೆ ಜ್ಞಾನವಂತರಾಗಿರ್ಬೇಕಂತೆ. ಯಾವ ವಿಷಯದಲ್ಲಿ? ನಡವಳಿಕೆಯ ವಿಚಾರದಲ್ಲಿ, ನಡೆಯ ವಿಚಾರದಲ್ಲಿ, ನುಡಿಯ ವಿಚಾರದಲ್ಲಿ, ಕ್ರಿಯೆ, ನಡೆ ನುಡಿ ಕ್ರಿಯೆ ವಿಚಾರದಲ್ಲಿ, ಪ್ರತಿಯೊಂದು ವಿಚಾರದಲ್ಲಿ ಕೂಡ ನಾವು ಜ್ಞಾನವಿಲ್ಲದವರಾಗಿರದೆ ಜ್ಞಾನವಂತರಾಗಿರ್ಬೇಕಂತೆ. ಈ ಮಾತನ್ನು ನಾವು ನೆನಪಿಗೆ ತರುವಾಗ ಒಂದು ವಿಷಯ ನೆನಪಿಗೆ ಬರ್ತದೆ. ನೋಹನ ಕಾಲದ ಒಂದು ಸಂಗತಿ ನೆನಪಿಗೆ ಬರ್ತದೆ. ನೋಡ್ರಿ, ನೋಹ ಒಂದು ಕಡೆ ಸುನೀತಿಯನ್ನು ಸಾರುವವನಾಗಿದ್ದ, ಇನ್ನೊಂದು ಕಡೆ ದೇವರು ತನಗೆ ಅಪ್ಪಣೆ ಕೊಟ್ಟ ಹಾಗೆ ತನ್ನ ರಕ್ಷಣೆಯ ನಾವೆಯನ್ನು ಏನು ಮಾಡ್ತಾ ಇದ್ದ? ಕಟ್ಟುತ್ತಾ ಇದ್ದ. ಒಂದು ಕಡೆ ನಾವೇ ಕಟ್ತಾ ಇದ್ದ, ಇನ್ನೊಂದು ಕಡೆ ಹೋಗಿ ಸುನೀತಿಯನ್ನು ಸಾರ್ತಾ ಇದ್ದ. ಆ ದಿನದ ಜನರಿಗೆ ಒಂಥರ ನೋಹನು ಯಾವ ರೀತಿ ಕಾಣ್ತಾ ಇದ್ದು ಗೊತ್ತುಂಟ? ನೋಹ ಯಾವಾಗಲೂ ಹೋಗಿ ಬುದ್ಧಿವಾದ ಹೇಳುವಾಗ, ಜನರಿಗೆ ಸುನೀತಿ ಸಾರುವಾಗ, ಒಳ್ಳೆ ವಿಷಯಗಳನ್ನು ಹೇಳುವಾಗ, ದೇವರ ಕಡೆಗೆ ತಿರುಗಿಕೊಳ್ಳಿರಿ, ದೇವರಲ್ಲಿ ನಿಲ್ಲಿರಿ ಎಂಬುದಾಗೆಲ್ಲ ಹೇಳುವಾಗ ಒಂಥರ ವಿಚಿತ್ರವಾಗಿ ಕಂಡ. ನೋಹನು ಆ ಜನರ ದೃಷ್ಟಿಯಲ್ಲಿ ಒಂಥರ ವಿಚಿತ್ರವಾಗಿ ಕಂಡ ಅಲ್ವಾ? ಮತ್ತೆ ನೋಡಿ, ನೋಹನು ನಾವೇ ಕಟ್ತಾ ಇದ್ದಾನೆ.
ಯಾವುದಕ್ಕಾಗಿ ನಾವೇ ಕಟ್ತಾ ಇದ್ದಾನೆ ಆತನು? ತನ್ನ ರಕ್ಷಣೆಗೋಸ್ಕರವನ್ನು ನಾವೇ ಕಟ್ಟುತ್ತಾ ಇದ್ದಾನೆ. ಈ ಮಧ್ಯೆ ವಾಕ್ಯ ಸಾರ್ತಾ ಇದ್ದಾನೆ, ನಾವೇ ಕಟ್ಟುತ್ತಾ ಇದ್ದಾನೆ, ವಾಕ್ಯ ಸಾರ್ತಾ ಇದ್ದಾನೆ. ಆದರೆ ಅದನ್ನು ಆತನ ಕಾಲದಲ್ಲಿದ್ದಂಥ ಜನರು, ಆತನ ಒಟ್ಟಿಗೆ ಇದ್ದಂಥ ಜನರು ಯಾವ ರೀತಿ ವರ್ತಿಸಿದ್ರಲ್ಲಿ? ಜ್ಞಾನವಂತರಾಗಿ ವರ್ತಿಸಿದ್ರ, ಜ್ಞಾನವಿಲ್ಲದವರಾಗಿ ವರ್ತಿಸಿದ್ರ? ಈಗ ನೋಡಿ, ದೇವರ ಮಾತನ್ನು ಕೇಳ್ರಿ, ದೇವರ ಮಾತನ್ನು ಯಾರು ನಂಬಿರ್ತಾರ ಅವರು ಆ ಮಾತಿಗೆ ಸ್ಪಂದಿಸ್ತಾರೆ. ದೇವರ ಮಾತನ್ನು ಯಾರು ಸ್ವೀಕರಿಸ್ತಾರೋ, ಯಾರು ನಂಬಿರ್ತಾರ ಆ ಮಾತಿಗೆ ಸ್ಪಂದಿಸ್ತಾರೆ. ಯಾರು ಸ್ಪಂದಿಸ್ತಾರ ಅವರು ಅಜ್ಞಾನಿಗಳ ಹಾಗೆ ಇರುವುದಿಲ್ಲ ಅಥವಾ ಜ್ಞಾನವಿಲ್ಲದವರಾಗಿ ಇರುವುದಿಲ್ಲ, ಅವರು ಜ್ಞಾನವಂತರು ಆಗಿರ್ತಾರೆ ಪ್ರಿಯರೇ. ಆದರೆ ನೋಹನ ಕಾಲದ ಜನರಿಗೆ ಎಷ್ಟು ವಾಕ್ಯ ಸಿಕ್ಕಿರ್ಬೋದು. ನೋಹನಿಗೆ ಆ ವಾಕ್ಯದ ಎಂತ ಹೇಳ್ತಾರೆ, ಅದರ ಮರ್ಮ ಗೊತ್ತು. ದೇವರು ಹೇಳಿದಂಥ ವಾಕ್ಯದ ಸತ್ಯತೆ ಗೊತ್ತು. ದೇವರು ಹೇಳಿದ ಹಾಗೆ ಒಂದು ದಿವಸ ಈಗ ಮಳೆ ಬರಲಿಕ್ಕಿದೆ, ಭೂಲೋಕದಲ್ಲಿ ಪ್ರಳಯ ಬರಲಿಕ್ಕಿದೆ, ಪ್ರಳಯ ಆಗಲಿಕ್ಕಿದೆ, ಎಲ್ಲ ಕೊಚ್ಚಿಕೊಂಡು ಹೋಗಲಿಕ್ಕಿದೆ. ಆದರೆ ಅದರ ಮಧ್ಯದಲ್ಲಿ ಜನರಿಗೆ ಹೇಳಿದರೂ ಕೂಡ ಜನರಿಗೆ ಒಂಥರ ವ್ಯಂಗ್ಯವಾಗಿ ಕಾಣಿಸಿಕೊಂಡ ಯಾರು? ನೋಹನನ್ನು ಒಂಥರ ಬೇರೆಯೇ ದೃಷ್ಟಿಯಲ್ಲಿ ನೋಡಿದರು. ಅವರು ಹಾಗೆ ನೋಡಲಿಕ್ಕೆ ಕಾರಣ ಏನು ಗೊತ್ತುಂಟ? ಅಷ್ಟರ ಮಟ್ಟಿಗೆ ಲೋಕವನ್ನು ಅಂಟಿಕೊಂಡಿದ್ರು ಅವರು, ಅಷ್ಟರ ಮಟ್ಟಿಗೆ ಲೋಕಕ್ಕೆ ಕನೆಕ್ಟ್ ಆಗಿದ್ರು ಅವರು. ಅವರ ಹತ್ರ ಸಾಧ್ಯವಾಗ್ತಾ ಇರಲಿಲ್ಲ ಲೋಕವನ್ನು ಬಿಟ್ಟು ದೇವರ ಮಾತಿಗೆ ವಿಧೇಯರಾಗಲಿಕ್ಕೆ. ಅವರ ಹತ್ರ ಸಾಧ್ಯನೇ ಆಗ್ತಾ ಇರಲಿಲ್ಲ, ಅಷ್ಟು ಕನೆಕ್ಟ್. ಅಷ್ಟು ಒಂದು ತಿಳ್ಕೊಳ್ಳಿ, ಯಾರು ಲೋಕಕ್ಕೆ ಪಾಪಕ್ಕೆ ಹೆಚ್ಚಾಗಿ ಕನೆಕ್ಟ್ ಆಗಿರ್ತಾರೆ ನೋಡ್ರಿ, ಅವರಿಗೆಲ್ಲ ಏನಿದೆ ಅಂದರೆ ಇದೆಲ್ಲ ಹುಚ್ಚು ಮಾತು. ನೋಡ್ರಿ, 1 ಕೊರಿಂಥ್ಯ 1ನೇ ಅಧ್ಯಾಯ 23ನೇ ವಚನ, 1 ಕೊರಿಂಥ್ಯ 1ನೇ ಅಧ್ಯಾಯ 23ನೇ ವಚನ ಓದುವಾಗ ಅಲ್ಲಿ ಏನು ಬರೆದಿದೆ ನೋಡ್ರಿ. 1 ಕೊರಿಂಥ್ಯ 1:23 ಸಿಗ್ಲಿಲ್ವಾ? ಯಹೂದ್ಯರು ಸೂಚಕ ನಾವಾದರೂ 1 ಕೊರಿಂಥ್ಯ 1:23 ನಾವಾದರೂ ಹಾಕಲ್ಪಟ್ಟವನಾದ ಕ್ರಿಸ್ತನನ್ನು ಪ್ರಚುರಪಡಿಸುತ್ತೇವೆ. ನೋಡಿ, ಅಪೊಸ್ತಲನಾದ ಪೌಲನು ಹೇಳುವ ಮಾತು. ಓಕೆ, ಮುಂದೆ ಇಂಥ ಕ್ರಿಸ್ತನ ಸಂಗತಿಯು ಯಹೂದ್ಯರಿಗೆ ವಿಘ್ನವು, ಅನ್ಯ ಜನರಿಗೆ ಹುಚ್ಚು ಮಾತೂ ಆಗಿದೆ. ಯಹೂದ್ಯರಿಗೆ ವಿಘ್ನವು, ದೇವರಲ್ಲಿ ಇಲ್ಲದ ಜನರಿಗೆ ಹುಚ್ಚು ಮಾತು ಆಗಿದೆ ಅಂತೆ. ಹುಚ್ಚು ಮಾತು ಆಗಿದೆ ಅಂತ ಹೇಳ್ತಾನೆ. ಯಹೂದ್ಯರಿಗೆ ಏನಂತೆ? ಅದು ಕ್ರಿಸ್ತನ ಸುವಾರ್ತೆ ವಿಚಾರ ಅದು ವಿಘ್ನವಾಗಿದೆ. ಮತ್ತು ಇವರಿಗೆ, ಅನ್ಯರಿಗೆ ಏನಂತೆ? ಅದು ಹುಚ್ಚು ಮಾತು, ಶಿಲುಬೆ ವಿಷಯವಾದ ಮಾತು. ಎಂತ ಮಾರ? ರಕ್ಷಣೆ ಅಂತೆ. ಯೇಸು ಶಿಲುಬೆಗೆ ಹೋಗದಂತೆ, ಯೇಸು ಶಿಲುಬೆಯಲ್ಲಿ ಜಡಿಯಲ್ಪಟ್ಟಂತೆ, ರಕ್ತ ಸುರಿಸಿದಂತೆ, ಅದರಿಂದ ಬಿಡುಗಡೆ ಅಂತೆ, ಪಾಪ ವಿಮೋಚನೆ ಅಂತೆ. ಇದೆಲ್ಲ ಹೌದಾ? ಒಂಥರ ಹುಚ್ಚು ಮಾತು. ಅದೇ ಅಧ್ಯಾಯದಲ್ಲಿ 18ನೇ ವಚನ ಏನು ಹೇಳ್ತದೆ ನೋಡ್ರಿ. ಶಿಲುಬೆಯ ವಿಷಯವಾದ ಮಾತು, ಶಿಲುಬೆಯ ವಿಷಯವಾದ ಮಾತು ನಾಶನ ಮಾರ್ಗದಲ್ಲಿರುವವರಿಗೆ ಹುಚ್ಚು ಮಾತಾಗಿದೆ. ರಕ್ಷಣೆಯ ಮಾರ್ಗದಲ್ಲಿರುವ ನಮಗಾದರೂ ದೇವರ ಶಕ್ತಿಯಾಗಿದೆ. ನೋಡಿ, ಹುಚ್ಚು ಮಾತಾಗಿದೆ ನಾಶನ ಮಾರ್ಗದಲ್ಲಿರುವವರಿಗೆ. ಅಂದು ನೋಹನ ಸಮಯದಲ್ಲಿ ಕೂಡ ಅವರಿಗೆ ನೋಹನ್ ಒಂಥರ ಹುಚ್ಚನಾಗಿ ಕಾಣಿಸ್ಕೊಂಡು, ಯಾಕೆ ಗೊತ್ತುಂಟ? ಇದು ಮಳೆ ಬರುವಂಥ ಸಮಯನೇ ಅಲ್ಲ, ಇವನು ನಾವೇ ಕಟ್ತಾ ಇದ್ದಾನೆ, ಮಳೆಯೇ ಇಲ್ಲ ಅಂಥ ಸಂದರ್ಭದಲ್ಲಿ ನಾವೇ ಕಟ್ತಾ ಇದ್ದಾನೆ, ನಮಗೆ ಬಂದು ಬುದ್ಧಿವಾದ ಹೇಳ್ತಾ ಇದ್ದಾನೆ, ಇವನಿಗೆ ಹುಚ್ಚು ಹಿಡ್ದಿದೆ ಅಂತ ಎಣಿಸಿದ್ರು. ಆದರೆ ಏನಾಯ್ತು ಗೊತ್ತಾ? ಒಂದು ಕಾಲ ಬಂತು ಅವರು ಬುದ್ಧಿಹೀನರಾಗಿಯೇ ಜೀವಿಸಿದರು. ಆದರೆ ನೋಹನ ಕುಟುಂಬ ಜ್ಞಾನವಂತರಾಗಿ ಜೀವಿಸಿದರು, ರಕ್ಷಣೆಯ ನಾವೆಯನ್ನು ಕಟ್ಟಿಕೊಂಡ್ರು. ಒಂದು ಕಾಲ ಬರುವಾಗ, ಆ ಮಳೆ ಬರುವಾಗ, ಆ ನೆರೆ ಬರುವಾಗ, ಆ ನಾವೆಯಲ್ಲಿ ಅವರಿದ್ದರಿಂದ ನಾವೇ ತೇಲಾಡಿತು. ಅವರು ಸೇಫ್ ಆದರು, ಅವರು ರಕ್ಷಿಸಲ್ಪಟ್ಟರು. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನೋಹನ ಎಕ್ಸಾಂಪಲ್ ಯಾಕೆ ಕೊಟ್ಟೆ ಅಂದರೆ, ನಾವು ಲೋಕದವರಲ್ಲ, ನಾವು ಕ್ರಿಸ್ತನ ಸಭೆ, ನಾವು ಕ್ರಿಸ್ತನವರು. ಆದರೆ ಅನೇಕ ಸಾರಿ ನಾವು ಕೂಡ ನಮ್ಮನ್ನೇ ಮೋಸಪಡಿಸುವಂಥ ಸಾಧ್ಯತೆಗಳು ಇದೆ.
ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ ನಾವೀಗ ಓದಿದಾಗ 5ನೇ ಅಧ್ಯಾಯ 15ನೇ ವಚನದಲ್ಲಿ ನೋಡುವಾಗ ಅಲ್ಲಿ ಏನು ಬರೆದಿದೆ? ನಾವೀಗ ಆದ ಕಾರಣ ನಡಕೊಳ್ಳುವ ರೀತಿಯನ್ನು ಕುರಿತು ಚೆನ್ನಾಗಿ ನೋಡಿಕೊಳ್ಳಿರಿ. ಚೆನ್ನಾಗಿ ನೋಡಿಕೊಳ್ಳಿರಿ. ವಾಕ್ಯಗಳು ಸಾರಲ್ಪಡ್ತಾ ಉಂಟು. ಆದರೆ ಅನೇಕ ಸಾರಿ ಆ ದೇವರ ವಾಕ್ಯಕ್ಕೆ ಕೇಳ್ತೇವೆ, ಈ ಕಡೆಯಿಂದ ಕೇಳೋರಾಗಿರ್ತೇವೆ, ಅನೇಕ ಸಾರಿ ಈ ಕಡೆಯಿಂದ ನಾವು ಬಿಡೋರಾಗಿರ್ತೇವೆ. ಒಂದು ವೇಳೆ ಆ ರೀತಿಯ ಜೀವಿತ ಇದ್ದರೆ ಅದು ಬುದ್ಧಿಹೀನತೆಯ ಜೀವಿತ. ಕನ್ಯೆಯರ ಕುರಿತಾಗಿ ನಮಗೆ ಗೊತ್ತುಂಟು. ಎಷ್ಟು ಮಂದಿ ಕನ್ಯರು? 10 ಮಂದಿ ಕನ್ಯರಲ್ಲಿ 5 ಮಂದಿ ಬುದ್ಧಿಹೀನ ಕನ್ಯರು, 5 ಮಂದಿ ಬುದ್ಧಿವಂತ ಕನ್ಯರು. ಬುದ್ಧಿಹೀನ ಕನ್ಯರು ಅಲರ್ಟ್ ಆಗಿರಲಿಲ್ಲ, ಅವರು ಎಲ್ಲ ಸಂದರ್ಭದಲ್ಲಿ ಎಚ್ಚರವಾಗಿರಲಿಲ್ಲ. ಅವರೊಂಥರ ಆಲಸ್ಯ ಮನೋಭಾವನೆಯಲ್ಲಿದ್ದರು, ಉದಾಸೀನ ಇದ್ದರು, ತಮ್ಮದೇ ಆದಂಥ ಆಲೋಚನೆ ಪ್ರಕಾರ ಇದ್ದರು. ಅವರ ಆತ್ಮಿಕ ಜೀವಿತ ತಮ್ಮದೇ ಆದಂಥ ಒಂದು ಆಲೋಚನೆಯಲ್ಲಿತ್ತು. ಆದರೆ ಬುದ್ಧಿವಂತ ಕನ್ಯರು ಅಲರ್ಟ್ ಆಗಿದ್ದರು, ಹಲ್ಲೆಲೂಯಾ, ಎಚ್ಚರವಾಗಿದ್ದರು ಎಂಬುದಾಗಿ ನಾವು ನೋಡ್ತೇವೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಜ್ಞಾನವಿಲ್ಲದವರಾಗಿರದೆ ಅನೇಕ ಸಾರಿ ಕ್ರಿಸ್ತನ ಸಭೆ ನಾವಾದರೂ ಕೂಡ ನಮ್ಮಲ್ಲಿ ಆ ಒಂದು ಕ್ರಿಸ್ತೀಯ ಜ್ಞಾನ ಒಂದು ವೇಳೆ ಕಾಣದೆ ಹೋಗೋದಾದರೆ, ಅಜ್ಞಾನದಲ್ಲಿ ಒಂದು ವೇಳೆ ಇರುವುದಾದರೆ, ಅಂಥ ಜೀವಿತ ಆ ಆತ್ಮಿಕ ಬಾಳ್ವೆಯಿಂದ ಯಾವುದೇ ಒಂದು ಆಶೀರ್ವಾದವನ್ನು ಕಾಣಲಿಕ್ಕೆ ಆಗದಂಥ ಒಂದು ಜೀವಿತವಾಗಿದೆ. ಮತ್ತು ಮುಂದಿನ ವಚನವನ್ನು ನಾವು ನೋಡುವಾಗ 16 ಏನು ಹೇಳ್ತದೆ? ಈ ದಿನಗಳು ಕೆಟ್ಟವುಗಳಾಗಿವೆ. ಆದ್ದರಿಂದ ಕಾಲವನ್ನು ಸುಮ್ಮನೆ ಕಳಕೊಳ್ಳದೆ ಅದನ್ನು ಬೆಲೆಯುಳ್ಳದೆಂದು ಉಪಯೋಗಿಸಿಕೊಳ್ಳಿರಿ. ಕಾಲವನ್ನು ಸುಮ್ಮನೆ ಕಳಕೊಳ್ಳದೆ ಅದನ್ನು ಬೆಲೆಯುಳ್ಳದಾಗಿ ಉಪಯೋಗಿಸಿಕೊಳ್ಳಿರಿ. ನಮ್ಮ ಜೀವಿತಕ್ಕೆ ದೇವರ ಕೃಪೆಯಿಂದ ಬಹಳಷ್ಟು ಕಾಲಗಳು ಒದಗಿ ಬಂದಿದೆ. ಅದರಲ್ಲಿ ನಾವೀಗ ಆಲೋಚನೆ ಮಾಡೋದಾದರೆ, ಸರ್ವೆ ಮಾಡೋದಾದರೆ, ಎಷ್ಟೋ ಕಾಲಗಳು, ಎಷ್ಟೋ ಸಮಯಗಳು ಅದು ಸುಮ್ಮನೆ ಅದು ವ್ಯರ್ಥವಾಗಿ ಹೋದದ್ದು ನಮ್ಮ ತಿಳುವಳಿಕೆಗೆ ಬರ್ತದೆ. ನಾವು ಆಲೋಚನೆ ಮಾಡಿದರೆ ಮಾತ್ರ ನಮ್ಮ ತಿಳುವಳಿಕೆ ಬರ್ತದೆ. ಏನು ಆಲೋಚನೆ ಮಾಡಬೇಕು? ಎಷ್ಟು ಸಮಯ ನನ್ನ ಜೀವಿತದಲ್ಲಿ ವೇಸ್ಟಾಗಿ ಹೋಗಿದೆ, ಎಷ್ಟು ದಿನ ನನ್ನ ಜೀವಿತದಲ್ಲಿ ವೇಸ್ಟಾಗಿ ಹೋಗಿದೆ, ಎಷ್ಟು ದಿನ ನನ್ನ ಜೀವಿತದಲ್ಲಿ ಉಪಯುಕ್ತವಾಗಿದೆ, ಅಥವಾ ಆ ಸಮಯವನ್ನು ನಾನು ಸದುಪಯೋಗ ಪಡಿಸಿಕೊಂಡಿದ್ದೇನೆ ಎಂಬುದಾಗಿ ಅನೇಕ ಸಾರಿ ನಾವು ಆಲೋಚಿಸುವಾಗ ನನಗೆ ಅನಿಸ್ತದೆ, ನಾವು ಸಮಯವನ್ನು ಹಾಳು ಮಾಡಿದ್ದೇ ಹೆಚ್ಚು ಅಂತ ನಮಗೆ ಒಂದು ವೇಳೆ ಕಂಡು ಬರೋದಾದರೆ, ಅಂಥ ಆತ್ಮಿಕ ಜೀವಿತ ಅದು ಡೇಂಜರ್ನ ಸ್ಥಿತಿಯಲ್ಲಿರ್ತದೆ. ರೆಡ್ ಲೈಟ್, ಯೆಲ್ಲೋ, ಗ್ರೀನ್, ಕೆಲವು ಲೈಟ್ಗಳಿರ್ತಲ್ಲ. ಈ ಕೊರೋನಾ ಸಮಯದಲ್ಲಿ ಅಲ್ವಾ, ಅಲರ್ಟ್, ರೆಡ್ ಅಲರ್ಟ ಎಂತ ಹೇಳಿ, ರೆಡ್ ಅಲರ್ಟ. ಈ ಅಂಥ ಪ್ಲೇಸಲ್ಲಿ ಹೆಚ್ಚು ಅಲ್ಲ, ರೆಡ್ ಝೋನ್, ಕರೆಕ್ಟ್, ರೆಡ್ ಝೋನ್ ಅಂದರೆ ಅಲ್ಲಿ ಫುಲ್ಲು ಕೊರೋನಾ ಹಬ್ಬಿದೆ ಎಂಬುದಾಗಿ. ಒಂದು ವೇಳೆ ನಮ್ಮ ಜೀವಿತದಲ್ಲಿ ಕೂಡ ಸಮಯವನ್ನು ಸದುಪಯೋಗ ಪಡಿಸಿಕೊಳ್ಳದಿದ್ದರೆ, ಸಮಯವನ್ನು ವ್ಯರ್ಥ ಮಾಡಿಕೊಳ್ಳುವಂಥ ಬಾಳ್ವೆ ನಮ್ಮಲ್ಲಿ ಇರುವುದಾದರೆ, ರೆಡ್ ಝೋನ್, ಆತ್ಮಿಕ ಜೀವಿತಕ್ಕೆ ವೈರಸ್ ಹತ್ತಿದಂಥ ಒಂದು ಕ್ಷೇತ್ರದಲ್ಲಿ ನಾವು ಇದ್ದೇವೆ ಎಂಬುದಾಗಿ ಆ ರೆಡ್ ಝೋನ್ ಅನ್ನುವಂಥದ್ದು ಅದು ತೋರಿಸುವಂಥದ್ದಾಗಿದೆ. ಓಕೆ, ಅದನ್ನು ಬೆಲೆಯುಳ್ಳದ್ದೆಂಬುದಾಗಿ ಏನು ಮಾಡಬೇಕಂತೆ? ಉಪಯೋಗಿಸಿಕೊಳ್ಳಬೇಕು. ಪ್ರಿಯರೇ, ಈ ಬೆಲೆಯುಳ್ಳದೆಂಬುದಾಗಿ ಉಪಯೋಗಿಸಿಕೊಳ್ಳಬೇಕನ್ನುವಾಗ ಆದಿ ಅಪೋಸ್ತಲರ ಕಾಲದ ಚರಿತ್ರೆ ನೋಡುವಾಗ, ಸಭೆಯ ವಿಚಾರ ಕೂಡ ನೋಡುವಾಗ, ನಾವು 2ನೇ ಅಧ್ಯಾಯ 42ನೇ ವಚನ ಅಪೋಸ್ತಲರ ಕೃತ್ಯದಲ್ಲಿ ನೋಡುವಾಗ, ಪ್ರಥಮ ಕ್ರೈಸ್ತ ಸಭೆ ಯಾವುದರಲ್ಲಿ ನಿರತರಾಗಿದ್ದರು? ಅವರು ಸಮಯ ವೇಸ್ಟ್ ಮಾಡ್ತಾ ಇದ್ರ? 2ನೇ ಅಧ್ಯಾಯ 42ನೇ ವಚನವನ್ನು ಓದುವಾಗ, ಆದಿ ಭಕ್ತ ಕ್ರೈಸ್ತ ಸಭೆ ಎಂದಿಗೂ ತನ್ನ ಸಮಯವನ್ನು ವೇಸ್ಟ್ ಮಾಡಿದ್ದೇ ಕಂಡು ಬರಲಿಲ್ಲ. ನೋಡ್ರಿ, ಅಲ್ಲಿ ಇವರು ಅಪೋಸ್ತಲರ ಬೋಧನೆಯನ್ನು ಕೇಳುವುದರಲ್ಲಿಯೂ
ಸಹೋದರರ ಅನ್ಯೋನ್ಯತೆಯಲ್ಲಿಯೂ ರೊಟ್ಟಿ ಮುರಿಯುವುದರಲ್ಲಿಯೂ ಪ್ರಾರ್ಥನೆಗಳಲ್ಲಿಯೂ ಎಂಥದ್ರಂತೆ ನಿರತರಾಗಿದ್ದರು ಎಂಬುದಾಗಿ ಹೇಳ್ತದೆ. ನಿರತರಾಗಿದ್ದರು ಅನ್ನೋ ಅರ್ಥ ಏನು? ಕಂಟಿನ್ಯೂ ಆಗಿ, ಹಲ್ಲೆಲೂಯ, ಪ್ರತಿದಿನ ಅವರು ಇದರಲ್ಲೇ ನಿರತರಾಗಿರೋದಂದರೆ ಏನು? ಕಂಟಿನ್ಯೂ ಆಗಿ ಅದರಲ್ಲಿ ಇರೋದು. ಎಷ್ಟು ಸಂಗತಿಗಳಲ್ಲಿ? 1, ಅಪೋಸ್ತಲರ ಬೋಧನೆ ಕೇಳುವುದರಲ್ಲಿ, 2, ಸಹೋದರರ ಅನ್ಯೋನ್ಯತೆಯಲ್ಲಿ, 3ನೇದಾಗಿ ರೊಟ್ಟಿ ಮೊರೆಯುವುದರಲ್ಲಿಯೂ, 4ನೇದಾಗಿ ಪ್ರಾರ್ಥನೆಗಳಲ್ಲಿಯೂ ಕಂಟಿನ್ಯೂ ಆಗಿದ್ದರು ಅಥವಾ ನಿರತರಾಗಿದ್ದರು. ಹಲ್ಲೆಲೂಯ. ಯಾವುದೋ ಒಂದು ಸಂಗತಿಗಳಲ್ಲಿ ನಾವು ಕಂಟಿನ್ಯೂ ಆಗಿ ಇರುವುದಾದರೆ ಆ ಸಂಗತಿಗಳಿಗೆ ಸಮಯ ಹೋಗ್ತದೆ, ಹೌದಲ್ವಾ? ಇವರು ಆತ್ಮೀಕ ಸಂಗತಿಗಳಲ್ಲಿ ಸಮಯ ಕಳೀತಾ ಇದ್ರು, ಅದರಲ್ಲಿ ಕಂಟಿನ್ಯೂ ಆಗಿ ಮುಂದುವರಿತಾ ಇದ್ರು. ಹಲ್ಲೆಲೂಯ. ಆದ್ದರಿಂದ ಆದಿಭಕ್ತ ಕ್ರೈಸ್ತ ಸಭೆಯ ಚರಿತ್ರೆ ನೋಡುವಾಗ ಅವರು ಪ್ರಾರ್ಥನೆ ಮಾಡುವಾಗಂತೆ ಏನಾಯಿತು? ಸ್ಥಳ ನಡುಗಿತ್ತು. ಅಷ್ಟು ಮಾತ್ರವಲ್ಲ, ಆ ದಿನಗಳಲ್ಲಿದ್ದಂಥ ರಿವೈವಲ್ ನೋಡಿ ರಕ್ಷಣಾ ಮಾರ್ಗದಲ್ಲಿರುವವರನ್ನು ಕರ್ತನು ಅವರ ಮಂಡಳಿಗೆ ದಿನಾಲು ಸೇರಿಸ್ತಾ ಇದ್ದಂತೆ. ಯಾವಾಗ? ದಿನಾಲು ಸೇರಿಸ್ತಾ ಇದ್ದ ಎಂಬುದಾಗಿ ಬರೆದಿದೆ. ಕಾರಣ ಏನು ಗೊತ್ತುಂಟ? ದಿನಾಲು ಆತ್ಮಗಳು ರಕ್ಷಿಸಲ್ಪಟ್ಟು ಆ ರಕ್ಷಣಾ ಮಂಡಳಿಯಲ್ಲಿ ಸೇರಿಸಲ್ಪಟ್ಟದಕ್ಕೆ ಕಾರಣ ಒಂದೇ ಒಂದು, ಇವರು ಟೈಮ್ ವೇಸ್ಟ್ ಮಾಡಿ ಕಳೀತಾ ಇರಲಿಲ್ಲ. ಅವರು ಅದರಲ್ಲಿ ಆತ್ಮಿಕ ಸಂಗತಿಗಳಲ್ಲಿ, ದೇವರ ಚಿತ್ತದ ಸಂಗತಿಗಳಲ್ಲಿ ಅವರು ನಿರತರಾಗಿದ್ದರು. ನಮ್ಮನ್ನು ನಾವೀಗ ಪ್ರಶ್ನೆ ಮಾಡಿಕೊಳ್ಳುವುದಾದರೆ, ಎಷ್ಟೋ ಸಮಯವನ್ನು ಕಿಲ್ ಮಾಡಿದ್ದೇವೆ ನಮ್ಮ ಜೀವಿತದಲ್ಲಿ. ಸುಮ್ಮನೆ ಎಲ್ಲೆಲ್ಲಿ ಹೋಗಿ ಕುಳಿತುಕೊಳ್ಳುವುದು, ಯಾರ್ಯಾರ ಜೊತೆ ಯಾವುದ್ಯಾವುದೋ ಸಂಗತಿಗಳನ್ನು ಮಾತಾಡೋದು. ಪ್ರಿಯರೇ, ಆ ಸಂಗತಿಗಳಿಂದ ಉಜ್ಜೀವನ ಬಂದದ್ದು ಅಲ್ಲ. ಆದಿಭಕ್ತ ಕ್ರೈಸ್ತ ಸಭೆ ಅಭಿವೃದ್ಧಿಗೊಂಡದ್ದು, ಕ್ರಿಸ್ತನ ರಾಜ್ಯ ಬಲವಾಗಿ ಕಟ್ಟಲ್ಪಟ್ಟದ್ದು. ಹಲ್ಲೆಲೂಯ. ಯಾರ್ಯಾರ ಅನ್ಯೋನ್ಯತೆಯಲ್ಲಿ ಸೇರಿದ್ರಿಂದ ಅಲ್ಲ. ಈ ದಿನಗಳಲ್ಲಿ ಸಭೆ ಅನಿಸಿಕೊಳ್ಳುವಂಥದ್ದು ಮಿಕ್ಸ್ಚರ್ ಆಗಿದೆ. ಒಂದು ಪ್ರತ್ಯೇಕತೆ ಇಲ್ಲ. 2 ದೋಣಿಯಲ್ಲಿ ಕಾಲು, ಆಚೆ ಸ ಈಚೆ ಸ. ತಾನು ಯಾವುದಕ್ಕಾಗಿ ಕರೆಯಲ್ಪಟ್ಟಿದ್ದೇನೆ, ತಾನು ಯಾವುದಕ್ಕಾಗಿ ಇಡಲ್ಪಟ್ಟವ, ತಾನು ಯಾವುದರಲ್ಲಿ ಟೈಮ್ ಸ್ಪೆಂಡ್ ಮಾಡಬೇಕು, ಅದರಲ್ಲಿ ಅನೇಕ ಸಾರಿ ಕಾಣ್ತಾ ಇಲ್ಲ. ಸಭಾ ಜೀವನ ಹೀಗಿದೆ. ಅದರ ನಿಮಿತ್ತವಾಗಿ ಲೈಫಲ್ಲಿ ಕೂಡ ಉಜ್ಜೀವನ ಬರೋದಿಲ್ಲ ಮತ್ತು ಅವರ ಮೂಲಕ ದೇವರಿಗೆ ಮಹಿಮೆ ಆಗುವುದಿಲ್ಲ. ಏನೋ ಒಂದು ಮೇಲಿಂದ ಮೇಲೆ ಒಂದು ರೀತಿ ಆತ್ಮಿಕ ಜೀವಿತ ಮೇಲಿಂದ ಮೇಲೆ ಇರ್ತದೆ ಅಷ್ಟೇ. ಆದರೆ ಅವರ ಸ್ಪಿರಿಟಲ್ಲಿ ಅವರು ಕೇಳುವಾಗ ಅವ್ರಿಗೆ ಗೊತ್ತಾಗ್ತದೆ ಏನಂದರೆ, ನಾನಂಥ ಡೀಪ್ ಆಗಿ ಇಲ್ಲ, ಕರ್ತನೊಡನೆ ಅಂಥ ಒಡನಾಟ ಇಲ್ಲ, ಕಂಟಿನ್ಯೂ ಆಗಿ ಕರ್ತನ ಸನ್ನಿಧಾನದಲ್ಲಿ ನಾನು ಟೈಮ್ ಸ್ಪೆಂಡ್ ಮಾಡ್ತಾ ಇಲ್ಲ. ಒಂದು ತಿಳ್ಕೊಳ್ರಿ, ನಾನೇ ಆಗಲಿ ನೀವೇ ಆಗಲಿ, ನಾವು ಸೇರಬಾರದ ಜನರೊಟ್ಟಿಗೆ ಸೇರಿದರೆ ನಮ್ಮ ಆತ್ಮಿಕ ಜೀವಿತ ಅದು ವೃದ್ಧಿ ಆಗುವುದಿಲ್ಲ. ಅದರ ಬದಲಿಗೆ ನಮ್ಮಲ್ಲಿ ಏನಾಗ್ತದೆ ಗೊತ್ತುಂಟ? ಹಿನ್ನಡೆ ಪ್ರಾರಂಭ ಆಗ್ತದೆ ಅಥವಾ ಹಿಂಜಾರುವಿಕೆ ಪ್ರಾರಂಭ ಆಗ್ತದೆ. ಅದರ ಬದಲಾಗಿ ಇವರೆಲ್ಲ ಏನು ಮಾಡ್ತಾಯಿದ್ರು? ಯಾರ ಫೆಲೋಶಿಪ್ಪಲ್ಲಿ ಸೇರ್ತಾಯಿದ್ರು? ಯಾರ ಬೋಧನೆ ಕೇಳ್ತಾ ಇದ್ರು? ಯಾವಾಗಲೂ ಕಾತರ ಪಡ್ತಾ ಇದ್ರು. ಅಪೋಸ್ಟಲ್ಸ್ ಅಂದರೆ ಕಳುಹಿಸಲ್ಪಟ್ಟವರು, ಪರಲೋಕದ ತಂದೆಯಿಂದ ಕಳುಹಿಸಲ್ಪಟ್ಟವರ ಬೋಧನೆ. ಹಲ್ಲೆಲೂಯ. ಮತ್ತು ಕೇಳುವುದರಲ್ಲಿಯೂ ಸಹೋದರರ ಅನ್ಯೋನ್ಯತೆ. ಯಾರ್ಯಾರ ಅನ್ಯೋನ್ಯತೆ ಅಲ್ಲ, ಕ್ರೈಸ್ತ ಸಹೋದರರ ಅನ್ಯೋನ್ಯತೆ, ಕ್ರಿಸ್ತನಲ್ಲಿರುವವರ ಅನ್ಯೋನ್ಯತೆ, ಕ್ರಿಸ್ತನ ಜ್ಞಾನ ಪಡ್ಕೊಂಡಿರುವವರ ಅನ್ಯೋನ್ಯತೆ, ಲೋಕದ ಜನರ ಅನ್ಯೋನ್ಯತೆ ಅಲ್ಲ. ಲೋಕದ ಜನರ ಅನ್ಯೋನ್ಯತೆ ಅದು ಪ್ರಾಪಂಚಿಕವಾದ ರೀತಿಯಲ್ಲಿ ನಡೆಸ್ತದೆ. ಆದರೆ ಆತ್ಮಿಕ ಜನರ ಅನ್ಯೋನ್ಯತೆ ಏನು ಮಾಡ್ತಾರೆ ಗೊತ್ತಂತ? ಆತ್ಮಿಕತೆಗೆ ಅದು ಪುಷಪ್ ಮಾಡ್ತದೆ, ಎನ್ಕರೇಜ್ ಮಾಡ್ತಾರೆ. ಅವರ ಬಾಯಲ್ಲಿ ಬರುವುದು ದೇವರ ವಾಕ್ಯ. ನೋಡ್ರಿ, ಎಫೆಸದವರಿಗೆ ಬರೆದ ಪತ್ರಿಕೆ ಅದರಲ್ಲಿ 5ನೇ 4ನೇ 29ನೇ ವಚನ ಏನು ಹೇಳ್ತದೆ ನೋಡ್ರಿ.
ನಿಮ್ಮ ಬಾಯೊಳಗಿಂದ ಆ. ಯಾವ ಕೆಟ್ಟ ಮಾತು ಹೊರಡಬಾರದು. ನಿಮ್ಮ ಬಾಯೊಳಗಿಂದ ಯಾವ ಕೆಟ್ಟ ಮಾತು ಹೊರಡಬಾರದು. ಭಕ್ತಿಯನ್ನು ವೃದ್ಧಿ ಮಾಡುವಂತ ಭಕ್ತಿಯನ್ನು ವೃದ್ಧಿ ಮಾಡುವಂತ ಆಲೋಚಿತವಾದ ಮಾತು ಇದ್ದರೆ ಆ. ಕೇಳುವವರ ಹಿತಕ್ಕಾಗಿ ಅದನ್ನು ಆಡಿರಿ. ನಿಮ್ಮ ಬಾಯೊಳಗಿಂದ ಯಾವ ಕೆಟ್ಟ ಮಾತು ಹೊರಡಬಾರದು. ರಾಂಗ್ ಫೆಲೋಶಿಪ್ ಅಲ್ಲಿ ಬರುದೇ ಬಾಯಲ್ಲಿ ಕೆಟ್ಟ ಮಾತುಗಳು. ರೈಟ್ ಫೆಲೋಶಿಪ್ ಅಲ್ಲಿ ಬರುದೇ ಒಳ್ಳೆ ಮಾತುಗಳು. ಯಾವ ಮಾತುಗಳು ಅಂತ ಭಕ್ತಿ ವೃದ್ಧಿ ಮಾಡುವಂಥ ಮಾತುಗಳು. ಸಭೆಯೇ, ನಿಮ್ಮನ್ನು ಎನ್ಕರೇಜ್ ಮಾಡ್ತಾ ಇದ್ದೇನೆ. ಯಾರ ಜೊತೆ ನಾವು ಫೆಲೋಶಿಪ್ ಮಾಡಬೇಕಂದ್ರೆ ಯಾವಾಗಲೂ ದೇವರ ವಾಕ್ಯವನ್ನು ಮಾತಾಡುವವ, ಅವ ಜೀವವನ್ನು ಮಾತಾಡುವವನಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ಲೈಫ್ ಇದೆ, ಜೀವ ಇದೆ. ಒಂದು ಕಡೆ ಯಾರ ಮೂಲಕ ಆದ್ರೂ ದೇವರ ವಾಕ್ಯ ರಿಲೀಸ್ ಆಗ್ತಾ ಇದೆ ಅಂದ್ರೆ ಅಲ್ಲಿ ಲೈಫ್ ಹೋರಾಡ್ತಾ ಇದೆ. ಹಲ್ಲೆಲೂಯಾ. ಇಲ್ಲಿ ಮರಣ ಹೋರಾಡ್ತದೆ. ಬಾಯೊಳಗಿಂದ ಕೆಟ್ಟ ಮಾತುಗಳು ಮತ್ತೆ ಬೇಡವಾದಂಥ ಮಾತುಗಳು, ಅವರ ಬಗ್ಗೆ ಇವರ ಬಗ್ಗೆ, ಅವರ ಬಗ್ಗೆ ಇವರ ಬಗ್ಗೆ ಅದರ ಮಾತುಗಳಾದರೆ ಇದು ಎಲ್ಲಿಗೆ ನಡೆಸ್ತದೆ ಅಂದರೆ ಒಂದು ವ್ಯಕ್ತಿಯನ್ನ ಆತ್ಮಿಕತೆಯ ಇಳಿಮುಖಕ್ಕೆ ನಡೆಸ್ತದೆ. ಅದರ ಬದಲಾಗಿ ದೇವರ ವಾಕ್ಯದಲ್ಲಿ ಸಮಯ ಕಳೆಯುವವರ ಜೊತೆ ಇರುವಾಗ ಅವರ ಜೊತೆದಾಗ ಅವರಲ್ಲಿದ್ದಂಥ ಸ್ಪಿರಿಟಲ್ಲಿ ಇಂಪಾರ್ಟ್ ಆಗ್ತದೆ. ಮತ್ತು ಅವರ ಮೂಲಕ ದೇವರ ವಾಕ್ಯ ಬರುವಾಗ ಅದು ಕೇಳುವವನು, ಅದನ್ನು ರಿಸೀವ್ ಮಾಡುವವನ ಜೀವಿತದಲ್ಲಿ ಒಂದು ಲೈಫ್ ಇರ್ತದೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಆದಿಭಕ್ತ ಕ್ರೈಸ್ತ ಸಭೆ ನಿರತರಾಗಿದ್ದಾಗೆ ನಾನು ನೀವು ನಿರತರಾಗಿರೋದಾದರೆ ಖಂಡಿತವಾಗಿ ದೊಡ್ಡ ಮಹಿಮೆಯ ಕಾರ್ಯ ಆಗ್ತದೆ. ಇನ್ನೊಂದು ಸಂಗತಿಯನ್ನು ತೋರಿಸ್ಲಿಕ್ಕೆ ಇಷ್ಟಪಡ್ತೇನೆ. 13ನೇ ಅಧ್ಯಾಯ ಅಪೊಸ್ತಲರ ಕೃತ್ಯದಲ್ಲಿ, ಇದು ಸೇವಕರುಗಳ ಭಾಗದಲ್ಲಿ ಅಲ್ಲಿ ಬರೆಯಲ್ಪಟ್ಟಿದೆ. 13ನೇ ಅಧ್ಯಾಯ 1, 2, 3ನೇ ವಚನ. ಅಪೊಸ್ತಲರ ಕೃತ್ಯ 13, 1, 2, 3ನೇ ವಚನ ಓದುವಾಗ, ಅಂತಿಯೋಕ್ಯದಲ್ಲಿದ್ದ ಸಭೆಯೊಳಗೆ ಪ್ರವಾದಿಗಳು ಬೋಧಕರೂ ಇದ್ದರು. ಯಾರ್ಯಾರಂದರೆ ಬಾರ್ನಬ, ಸಿಮೆಯೋನ, ಕುರೇನ್ಯದ ಲೂಕ್ಯ, ಉಪರಾಜನಾದ ಹೆರೋದನ ಸಾಕತಮ್ಮನಾದ ಮೆನಹೆನ, ಸೌಲ ಇವರೇ. ಓಕೆ, ಇವರು ಏನ್ ಮಾಡ್ತಾ ಇದ್ರಂತೆ? 2ನೇ ವಚನ. ಇವರು ಕರ್ತನನ್ನು ಸೇವಿಸುತ್ತಾ ಉಪವಾಸ ಮಾಡುತ್ತಾ ಇದ್ದಾಗ ಪವಿತ್ರಾತ್ಮನು ನಾನು ಬಾರ್ನಬ ಸೌಲರನ್ನು ಕರೆದ ಕೆಲಸಕ್ಕಾಗಿ ಅವರನ್ನು ಪ್ರತ್ಯೇಕಿಸಿರಿ ಎಂದು ಹೇಳಿದನು. ಆಗ ಅವರು ಉಪವಾಸವಿದ್ದು ಪ್ರಾರ್ಥನೆ ಮಾಡಿ ಆ ಇಬ್ಬರ ಮೇಲೆ ಹಸ್ತಾರ್ಪಣೆ ಮಾಡಿ ಅವರನ್ನು ಕಳುಹಿಸಿಕೊಟ್ಟರು. ಹಲ್ಲೆಲೂಯಾ. ಇವರು ಯಾವುದರಲ್ಲಿ ನಿರತರಾಗಿದ್ರಂತೆ? 2ನೇ ವಚನ ಏನು ಹೇಳ್ತದೆ? 1ನೇ ವಚನ ಆ ಬೋಧಕರುಗಳ ಹೆಸರು ಬರೆಯಲ್ಪಟ್ಟಿದೆ. ಇವರು 2ನೇ ವಚನ ಹೇಳ್ತದೆ, ಇವರು ಕರ್ತನನ್ನು ಸೇವಿಸುತ್ತಾ ಉಪವಾಸ ಮಾಡುತ್ತಾ ಇದ್ದಾಗ. ಇಲ್ಲಿ ಕರ್ತನನ್ನು ಸೇವಿಸುತ್ತಾ ಮತ್ತು ಉಪವಾಸ ಮಾಡುತ್ತಾ ಇದ್ದಾಗ ಅಂತ ಅಲ್ಲಿ ಅಷ್ಟೇ ಬರೆದಿದೆ. ಓಕೆ, ಇಂಗ್ಲಿಷ್ನಲ್ಲಿ ಅದರ ಮೀನಿಂಗ್ ನೋಡುವಾಗ, ಇಂಗ್ಲಿಷಲ್ಲಿ ಅಥವಾ ಆ ವರ್ಡ್ ಏನು ಹೇಳ್ತಾರೆ ಗೊತ್ತುಂಟ? ನನ್ನಲ್ಲಿರುವಂಥ ಟ್ರಾನ್ಸ್ಲೇಷನ್, ಆಸ್ ದೇ ವೇರ್ ಎಂಗೇಜ್ಡ್ ಇನ್ ಮಿನಿಸ್ಟ್ರಿ for the Lord and fasting, the Holy Spirit said, hallelujah. ಇಲ್ಲಿ ಒಂದು ವರ್ಡ್ ನೋಡಿ, engaged, as they were engaged in ministry ಅಂತ ಬರೆದಿದೆ. hallelujah, hallelujah. ಕರ್ತನ ಸೇವೆಯಲ್ಲಿ ಕರ್ತನೊಡನೆ ಅವರು ಎಂಗೇಜ್ ಆಗಿದ್ರು. ನಾನು ಮೊನ್ನೆ ಶುಕ್ರವಾರ ಮಾತಾಡುವಾಗ ಕೂಡ ಒಂದು ರಿಕ್ಷಾದ ಉದಾಹರಣೆ ಕೊಟ್ಟೆ. ನಾವು ರಿಕ್ಷಾವನ್ನು ಬಾಡಿಗೆ ಮಾಡಿಕೊಂಡು ಹೋಗುವಾಗ 1 ನಿಮಿಷ ನಿಲ್ಲಿ, ನಾವೀಗ ಬರ್ತೇವೆ ಅಂತ ರಿಕ್ಷಾವನ್ನು ನಿಲ್ಲಿಸಿ ಹೋಗ್ತೇವೆ. ಎಷ್ಟೋ ಜನ ರಿಕ್ಷಾವನ್ನು ನಿಲ್ಲಿಸಿ ಹೋದವ್ರು ಗೊತ್ತುಂಟ ನಿಮಗೆ? ಕೇಳಿದ್ದೀರಾ? ಪಾಪ ಹೊಸೊಬ್ಬರು ಯಾರ ಬಂದು ಬಲೆ ಪೋಯಿ ಅಂತ ಕರ್ಕೊಂಡು ಹೋಗ್ತಾರೆ, ಒಂದು ಕಡೆ ನಿಲ್ಲಿಸ್ತಾರೆ. ನಿಲ್ಲಿಸಿ ಇವರು ಹೋದವ್ರದ್ದು ಪತ್ತೆನೇ ಇಲ್ಲ. ಎಷ್ಟು ದೂರ, 200, 250, 300 ರೂಪಾಯಿ ಬಾಡಿಗೆದೆಲ್ಲ ಸ್ಥಳ. ಈಗ ಬರ್ತೇವಂತ ಹೋಗೋದು.
ಮೋಸ ಮಾಡಿದವರು ಕೂಡ ಇದ್ದಾರೆ. ಇವರು ಎಂಗೇಜ್ ಅಲ್ಲೇ ಕಾದು 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 ಮತ್ತು ಅವ್ರಿಗೆ ಗೊತ್ತಾಯ್ತು ಯಾನು ಮೋಸಪೋದ ಎಂಗೇಜ್ ಅಂದು ಯಾನು ಮೋಸದ ಸಂಗತಿಗೆ ಎಂಗೇಜ್ ಅಂತ. ಇನ್ನು ಕೆಲವರು ರೈಟಾಗಿ ಎಂಗೇಜ್ ಆಗ್ತಾರೆ. ಅಂದರೆ ರಿಕ್ಷಾವನ್ನು ಕರ್ಕೊಂಡು ಹೋಗ್ತಾರೆ. ನಿಲ್ಲು, ಈಗ ನಾನೇ ಕರ್ಕೊಂಡು ಹೋದೆ, ನಾನು ಹಣ ಕೊಡ್ತೇನಲ್ಲ, ಓಕೆ ನಾನು ಕರ್ಕೊಂಡು ಹೋಗ್ತೇನೆ ರಿಕ್ಷಾವನ್ನು, ನಿಲ್ಲಿ ಅಂತ ಹೇಳ್ತೇನೆ, ನಾನು ಹೋಗ್ತೇನೆ ನನ್ನ ಕೆಲಸ ಮಾಡಲಿಕ್ಕೆ. ರಿಕ್ಷಾದವ್ರಿಗೆ ಒಂದು ಕಾಲ್ ಬರ್ತದೆ. ಅವರು ಹೇಳ್ತಾರೆ, ಸಾಮೇಲಣ್ಣ, ಹಲೋ ಹಲೋ ಜಾಕಣ್ಣ, ಹಲೋ ಪ್ರವೀಣಣ್ಣ, ಬಾಡಿಕೊಂಡು ಬರ್ಪರ ಅಂತ ಕೇಳುವಾಗ ಏನು ಹೇಳ್ತಾರೆ ಅವರು? ಏನು ಹೇಳ್ತಾರೆ? ಯಾನ್ ಎಂಗೇಜ್ ಇಲ್ಲ. ಯಾರು ಕರ್ಕೊಂಡು ಹೋಗಿದಾರ ಅವರಿಗೆ ಅವರು ಎಂಗೇಜ್ ಇದ್ದರು. ಇಲ್ಲಿ ದೇವರ ಸೇವಕರು ಕೂಡ ದೇವರ ಸೇವೆಯಲ್ಲಿ ಕರ್ತನೊಡನೆ ಎಂಗೇಜ್ ಆಗಿದ್ದಾರೆ. ಹಾಲಲ್ಲೂಯ, 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 ಹಾಲಲ್ಲೂಯ. ಈಗ ರಿಕ್ಷಾ ಎಂಗೇಜ್ ಆದಾಗ ಅದು ಮತ್ತೆ ಬೇರೆಯವರಿಗಿಲ್ಲ ಅಲ್ವಾ? ಬೇರೆಯವರು ಕರೆದರೂ ಕೂಡ ಹೋಗುವುದಿಲ್ಲ. ಆದರೆ ಎಷ್ಟೋ ರಿಕ್ಷಾಗಳು ಎಂಬಂಥ ಆತ್ಮಿಕ ಜೀವಿತ ರಾಂಗ್ ವ್ಯಕ್ತಿಗಳಿಗೆ, ಮೋಸದ ವ್ಯಕ್ತಿಗಳಿಗೆ ಎಂಗೇಜ್ ಆಗಿದೆ. ಅರ್ಥ ಆಗ್ತಾ ಉಂಟ? ಅದು ಸಮಯ ವೇಸ್ಟ್, ಅದರಲ್ಲಿ ಪ್ರತಿಫಲ ಇಲ್ಲ. ರಾಂಗ್ ವ್ಯಕ್ತಿಗಳಿಗೆ ಲೈಫ್ ಎಂಗೇಜ್ ಆದರೆ ಅದರಲ್ಲಿ ಸಮಯ ವೇಸ್ಟ್, ಅದಕ್ಕೆ ಪ್ರತಿಫಲ ಖಂಡಿತವಾಗಿರಲ್ಲ. ರೈಟ್ ವ್ಯಕ್ತಿಗಳಿಗೆ ಎಂಗೇಜ್ ಆದರೆ ಏನಿದೆ? ಅದಕ್ಕೆ ಪ್ರತಿಫಲ ಇದೆ. ಹಾಲಲ್ಲೂಯ. ಆದಿ ಅಪೋಸ್ತಲರು ಮಾತ್ರವಲ್ಲದೆ ಆದಿ ಭಕ್ತರು ಕರ್ತನಿಗೇನೇ ಕನೆಕ್ಟ್ ಆಗಿದ್ರು. ನೋಡಿ, ಅಪೋಸ್ತಲರು ಹೀಗೆ ಕನೆಕ್ಟ್ ಆಗಿದ್ದಾಗ ಏನು ನಡೀತು ಗೊತ್ತುಂಟ? ಅವರು ಯಾವುದರಲ್ಲಿ ಕನೆಕ್ಟ್ ಆಗಿದ್ರು? ಕರ್ತನನ್ನು ಸೇವಿಸ್ತಾ ಉಪವಾಸ ಮಾಡುತ್ತಾ, ಅವಾಗ ಉಪವಾಸ, ಕರ್ತನ ಸಮ್ಮುಖದಲ್ಲೇ ಇದ್ರು. ಅವರು ಎಂಗೇಜ್ ಆಗಿದ್ರು. ಅಂತ ಸಂದರ್ಭದಲ್ಲಿ ಪವಿತ್ರಾತ್ಮನು, ನಾನು ಬಾರ್ನಬ ಸೌಲರನ್ನು ಕರೆದ ಕೆಲಸಕ್ಕಾಗಿ ಅವರನ್ನು ಪ್ರತ್ಯೇಕಿಸಿರಿ ಎಂದು ಹೇಳಿದನು. ನೋಡ್ರಿ, ಬಾರ್ನಬ ಸೌಲ, ಇದರಲ್ಲಿ ಸೌಲನ ವಿಷಯವಾಗಿ ನೋಡೋದಾದ್ರೆ, ನಾವು ಯಾವ ಪೌಲನ್ ಅಂತ ಹೇಳ್ತೇವೆ ಆ ಸೌಲನ ವಿಷಯವಾಗಿ ನೋಡೋದಾದ್ರೆ, ಅವನು ಏನಾಗಿದೆ ಗೊತ್ತುಂಟ? ಸೇವೆಗೆ ಕರೆಯಲ್ಪಟ್ಟಿದ್ದ. ಆದರೆ ಅವನು ಇಂಡಿಪೆಂಡೆಂಟ್ ಆಗಿ ಹೋಗುವುದಕ್ಕಾಗಿ, ವೈಯಕ್ತಿಕವಾಗಿ ಹೋಗುವುದಕ್ಕಾಗಿ ಸಮಯ ಬಂದಿರಲಿಲ್ಲ. ಅಷ್ಟರವರೆಗೆ ಯಾವ ಸಭೆಯಲ್ಲಿದ್ದ? 1ನೇ ವಚನದಲ್ಲಿ ನೋಡ್ರಿ, ಅಂತಿಯೋಕ್ಯದಲ್ಲಿದ್ದಂಥ ಸಭೆಯಲ್ಲೇ ಅವನಿದ್ದ, ಒಂದು ಕನೆಕ್ಟ್ ಆಗಿದ್ದವ ಅಲ್ಲೇ. ಸೌಲ ಮತ್ತು ಬಾರ್ನಬ ಇಬ್ಬರು, ಅವರ ಸಮಯ ಕೇಳ್ರಿ ಬರುವುದಕ್ಕೆ ಮುಂಚೆ ಅವರು ಒಂದು ಸಭೆಗೆ ಕನೆಕ್ಟ್ ಆಗಿ ಕರ್ತನನ್ನೇ ಸೇವಿಸ್ತಾ, ಆ ಸಭಾ ಸೇವಕರುಗಳೊಂದಿಗೆ ಇವರು ಕೂಡ ಏನು ಮಾಡ್ತಾ ಇದ್ರು? ಕರ್ತನನ್ನು ಸೇವಿಸ್ತಾ ಉಪವಾಸ ಮಾಡುತ್ತಾ ಇದ್ದಾಗ ಎಂಗೇಜ್ ಆಗಿ ಇದ್ದಾಗ ಹೋಲಿ ಸ್ಪಿರಿಟ್ ಮಾತಾಡ್ತಾನೆ ಅಲ್ಲಿ. ಹಲ್ಲೆಲೂಯಾ. ಎಲ್ಲಿ ರೈಟ್ ಎಂಗೇಜ್ ಇದೆಯೋ ಅಲ್ಲಿ ಹೋಲಿ ಸ್ಪಿರಿಟ್ ಮೂಮೆಂಟ್ ಕೂಡ ಇರ್ತದೆ. ಹೋಲಿ ಸ್ಪಿರಿಟ್ ಮಾತಾಡಿ ಏನು ಹೇಳ್ತಾನೆ? 2ನೇ ವಚನದ 3ನೇ ವಚನ ಏನು ಹೇಳ್ತಾರೆ? ಓದಿರಿ. ನಾನು ಬಾರ್ನಬ ಸೌಲರನ್ನು ಕರೆದ ಕೆಲಸಕ್ಕಾಗಿ ಅವರನ್ನು ಪ್ರತ್ಯೇಕಿಸಿರಿ ಎಂದು ಹೇಳಿದನು. ನಾನು ಬಾರ್ನಬ ಸೌಲರನ್ನು 2ನೇ ವಚನ, ಕರೆದ ಕೆಲಸಕ್ಕಾಗಿ ಅವರನ್ನು ಪ್ರತ್ಯೇಕಿಸಿರಿ ಅಂತ ಹೇಳಿ ಯಾರು ಹೇಳ್ತಾನೆ? ಪವಿತ್ರಾತ್ಮನು. ಹಲ್ಲೆಲೂಯಾ. ಪ್ರತಿಯೊಬ್ಬರ ಜೀವಿತಕ್ಕೆ ಕೇಳ್ರಿ, ಕರೆ ಇದ್ದರೂ ಕೂಡ ದೇವರ ಸಮಯ ಇರ್ತದೆ ಸೇವೆಗೆ ಹೋಗುವುದಕ್ಕಾಗಿ. ಹಲ್ಲೆಲೂಯಾ. ಅಥವಾ ಅವರ ಕರೆ ಅದಕ್ಕೆ ಒಂದು ನಿಗದಿತ ಸಮಯ ಇರ್ತದೆ. ಸೌಲನ ಸಮಯ ಬಂದೇ ಬಿಟ್ಟಿತ್ತು, ಪೌಲನ ಸಮಯ ಬಂದೇ ಬಿಟ್ಟಿತ್ತು. ಯಾರು ಆ ಸಮಯವನ್ನು ಗೊತ್ತು ಮಾಡಿದ್ದು? ಪವಿತ್ರಾತ್ಮನು. ಹಾಗಾದರೆ ಕನೆಕ್ಟ್ ಆಗಿರುವವರ ಲೈಫಲ್ಲಿ ಪವಿತ್ರಾತ್ಮನ ಸ್ವರ ಕೇಳ್ತಾರೆ ಅಂತ ಆಯಿತು. ಅಂಥವರು ಪವಿತ್ರಾತ್ಮನ ಸ್ವರವನ್ನು ಹೆಚ್ಚೆಚ್ಚಾಗಿ ಅವರು ಕೇಳ್ತಾರೆ. ಕೇಳಿದ ನಂತರ ಈಗ ಇವರು ಪವಿತ್ರಾತ್ಮನಿಂದ ಕಳುಹಿಸಲ್ಪಟ್ಟವರಾಗಿ, ನೋಡ್ರಿ 3ನೇ ವಚನ ಏನು ಹೇಳ್ತದೆ? ಹಸ್ತಾರ್ಪಣೆಯನ್ನು ಹೊಂದಿಕೊಂಡು ಹೋಗ್ತಾರೆ ಅವರು ಸೇವೆಗೆ. ಆಗ ಅವರು ಉಪವಾಸವಿದ್ದು ಪ್ರಾರ್ಥನೆ ಮಾಡಿ ಆ ಇಬ್ಬರ ಮೇಲೆ ಹಸ್ತಾರ್ಪಣೆ ಮಾಡಿ ಅವರನ್ನು ಕಳುಹಿಸಿಕೊಟ್ಟರು. ಈಗ ಅವರು ಸೇವೆಗಾಗಿ ಹೋಗ್ತಾ ಇದ್ದಾರೆ. ಕೇಳ್ರಿ, ನೋಡ್ರಿ,
ಪವಿತ್ರಾತ್ಮನಿಂದ ಕಳಿಸಲ್ಪಟ್ಟಾಗ ಒಂದು ಘಟನೆ ನೀವು ಅಲ್ಲಿ ತಿಳಿದುಕೊಂಡಿದ್ದೀರಿ. ಏನಾಯ್ತಂತ, ಪೌಲನ ಒಂದು ಪ್ರಥಮ ಹಾದಿ, ಸೇವೆಯ ಪ್ರಥಮ ಹಾದಿಯಲ್ಲಿ ಒಬ್ಬ ಯಾರು ಸಿಗ್ತಾನೆ ಗೊತ್ತಂತ? ಮಂತ್ರವಾದಿ ಸಿಗ್ತಾ ಇದ್ದಾನೆ. 8ನೇ ವಚನ ಓದ್ರಿ, 13ನೇದು 8ನೇ ವಚನ. ಆದರೆ ಆ ಮಂತ್ರವಾದಿಯಾದ ಎಲುಮನು ಅವರಿಗೆ ಎದುರು ನಿಂತು ಅಧಿಪತಿಯು ಕ್ರಿಸ್ತನನ್ನು ನಂಬದ ಹಾಗೆ ಪ್ರಯತ್ನಿಸಿದನು. ಎಲುಮನೆಂಬ ಹೆಸರಿಗೆ ಮಂತ್ರವಾದಿ ಎಂಬುದೇ ಅರ್ಥ. ಆಗ ಪೌಲನೆನಿಸಿಕೊಳ್ಳುವ ಸೌಲನು ಪವಿತ್ರಾತ್ಮ ಭರಿತನಾಗಿ ಅವನನ್ನು ದೃಷ್ಟಿಸಿ ನೋಡಿ, ಎಲ್ಲಾ ಮೋಸದಿಂದಲೂ ಎಲ್ಲಾ ಕೆಟ್ಟತನದಿಂದಲೂ ತುಂಬಿರುವವನೇ, ಸೈತಾನನ ಮಗನೇ, ಎಲ್ಲಾ ನೀತಿಗೂ ವಿರೋಧಿಯೇ, ನೀನು ಕರ್ತನ ನೀಟಾದ ಮಾರ್ಗಗಳನ್ನು ಡೊಂಕು ಮಾಡುವುದನ್ನು ಬಿಡುವುದಿಲ್ಲವೋ? ಇಗೋ, ಕರ್ತನು ನಿನ್ನ ಮೇಲೆ ಕೈ ಎತ್ತಿದ್ದಾನೆ, ನೀನು ಕುರುಡನಾಗಿ ಕೆಲವು ಕಾಲ ಸೂರ್ಯನನ್ನು ಕಾಣದೇ ಇರುವೆಂದು ಹೇಳಿದನು. ಆ ಕ್ಷಣವೇ ಅವನಿಗೆ ಕಣ್ಣು ಮೊಬ್ಬಾಗಿ ಕತ್ತಲೆ ಉಂಟಾಯಿತು. ಅವನು ಕೈ ಹಿಡಿಯುವವರನ್ನು ಹುಡುಕುತ್ತಾ ತಿರುಗಾಡಿದನು. ಅಧಿಪತಿಯು ಆ ಸಂಗತಿಯನ್ನು ನೋಡಿ ಕರ್ತನ ಬೋಧನೆಗೆ ಅತ್ಯಾಶ್ಚರ್ಯಪಟ್ಟು ನಂಬುವನಾದನು. ನೋಡಿ, ಪವಿತ್ರಾತ್ಮನಿಂದ ಕಳಿಸಲ್ಪಟ್ಟಾಗ ಅವರು ದ್ವೀಪವೆಲ್ಲ ಸಂಚರಿಸಿ ಸುವಾರ್ತೆ ಸಾರುತ್ತಾ ಇರುವಾಗ ಒಬ್ಬ ಸೆರ್ಗೆ ಪೌಲನೆಂಬೊಬ್ಬ ಅಧಿಪತಿ ಇರ್ತಾನೆ. ಅವನ ಜೊತೆ ಒಬ್ಬ ಮಂತ್ರವಾದಿ ಇರ್ತಾನೆ. ಕೇಳ್ರಿ, ಇವರು ಅಧಿಪತಿಗೆ ಸುವಾರ್ತೆ ಕೊಡ್ತಾ ಇದ್ದಾರೆ. ಆ ಮಂತ್ರವಾದಿ ಅಧಿಪತಿ ನಂಬದಂತೆ ತನ್ನ ಮಂತ್ರಗಳ ಮೂಲಕ, ಮಂತ್ರವಿದ್ಯೆ ಮೂಲಕ ತಡಿತಾ ಇದ್ದಾನೆ. ಇಮ್ಮಿಡಿಯೇಟ್ ಪವಿತ್ರಾತ್ಮನಿಂದ ಕಳಿಸಲ್ಪಟ್ಟ ಅವರಾದಂಥ ಇವರು, ಪವಿತ್ರಾತ್ಮನ ಶಕ್ತಿಯಿಂದ ತುಂಬಲ್ಪಟ್ಟಂಥ ಇವರು ತಮ್ಮ ಅಧಿಕಾರವನ್ನು ರೈಟ್ ಟೈಮಲ್ಲಿ ಉಪಯೋಗಿಸ್ತಾ ಇದ್ದಾರೆ. ನಿನಗೆ ಕಣ್ಣು ಕಾಣದೆ ಹೋಗಲಿ, ಸ್ವಲ್ಪ ಕಾಲ, ಕೆಲವು ಕಾಲ ಕಣ್ಣು ಕಾಣದೆ ಹೋಗಲಿ ಅಂತ ಅವರೊಂದು ಕಮಾಂಡಿಂಗ್ ಕೊಡ್ತಾರೆ. ಮಂತ್ರವಾದಿಗೆ ಕಮಾಂಡಿಂಗ್ ಕೊಡೋದು ಸಾಧ್ಯವಾ? ಸಾಧ್ಯ. ದೇವರ ಅಭಿಷಿಕ್ತರ ಎದುರಿಗೆ ಯಾವುದೇ ಮಂತ್ರವಾದಿಗಳು ಇಲ್ಲ, ಮಂತ್ರ ತಂತ್ರಗಳು ಕೂಡ ಇಲ್ಲ, ಯಾವುದೇ ದುರಾತ್ಮ ಸೇನೆಯ ಬಲ ಕೂಡ ನಿಲ್ಲಕ್ಕೆ ಆಗುವುದಿಲ್ಲ. ಕಾರಣ ಏನು ಗೊತ್ತುಂಟ? ಅಪೋಸ್ತಲರಂದ್ರೆ ಕಳುಹಿಸಲ್ಪಟ್ಟವರು. ಅವರು ಯಾರಿಂದ ಕಳಿಸಲ್ಪಟ್ಟವರು? ಭೂಮಿ ಆಕಾಶವನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರಿಂದ ಕಳಿಸಲ್ಪಟ್ಟವರು. ಆ ದೇವರೇ ಅವರ ಪಕ್ಷದಲ್ಲಿದ್ದಾನೆ. ದೇವರಿಗಾಗಿ ಅವರು ಕಳುಹಿಸಲ್ಪಟ್ಟವರು. ದೇವರ ಹೃದಯದ ಆಶೆ ಭೂಲೋಕದಲ್ಲೆಲ್ಲ ನೆರವೇರುವುದಕ್ಕಾಗಿ ಕಳುಹಿಸಲ್ಪಟ್ಟವರು. ಹಾಲೆಲೂಯಾ. ಅವರಲ್ಲಿ ದೇವರ ಶಕ್ತಿ, ದೇವರ ಸಹಾಯವನ್ನು ಹೊಂದಿಕೊಂಡವರು. ಅಂಥವರು ಪರಿಶುದ್ಧಾತ್ಮನಿಂದ ನಡೆಸಲ್ಪಡುವಂಥ ವ್ಯಕ್ತಿಗಳು ಕಮಾಂಡಿಂಗ್ ಕೊಡುವಾಗ ಅದೇ ರೀತಿ ಕಾರ್ಯ ಆಯಿತಲ್ಲಿ. ಹಾಲೆಲೂಯಾ. ಎಂಥ ಒಂದು ದೊಡ್ಡ ಚಾಲೆಂಜಿಂಗ್. ಫಸ್ಟೇ ಕಳುಹಿಸಲ್ಪಟ್ಟ ಕೂಡಲೇ, ಸೇವೆಗೆ ಹೋದ ಕೂಡಲೇ ಫಸ್ಟಾಗಿ ಬಂದು ಎದುರು ನಿಂತಂಥ ದೊಡ್ಡ ಚಾಲೆಂಜಿಂಗ್ ಮಂತ್ರವಾದಿ. ಆದರೆ ಮಂತ್ರವಾದಿಯ ಬಲ ಹೇಗೆ ಮುರಿಯಲ್ಪಟ್ಟಿತ್ತು ನೋಡ್ರಿ. ಹೌದಲ್ವಾ? ಅವನು ಕೈ ಹಿಡಿಯುವವರನ್ನು ಹುಡುಕುತ್ತಾ ಸಂಚರಿಸಿ ಅವನಿಗೆ ಕಾಣ್ತಾ ಇಲ್ಲ. ಇದನ್ನು ನೋಡಿ ಅಧಿಪತಿಗೆ ಶಾಕ್ ಆಗ್ತದೆ. ಇದು ಭಯಂಕರ ಒಂದು ದೊಡ್ಡ ಅದ್ಭುತ ಎಂಬುದಾಗಿ ಆತನ ನೆನೆಸಿ ಆತನು ಕರ್ತನನ್ನು ನಂಬೋನಾದ. ಇದೆಲ್ಲ ಹೇಗೆ ಆಯ್ತು ಗೊತ್ತುಂಟ? ಅವರು ಟೈಮನ್ನು ವೇಸ್ಟ್ ಮಾಡ್ತಾ ಇರಲಿಲ್ಲ. ಸಮಯವನ್ನು ಬೆಲೆಯುಳ್ಳದ್ದೆಂಬುದಾಗಿ ಉಪಯೋಗಿಸಿಕೊಳ್ತಾ ಇದ್ರು. ಕರ್ತನಲ್ಲಿ ಪ್ರೀತಿಯುಳ್ಳ ದೇವರ ಸಭೆಯೇ, ಇವತ್ತು ಒಂದು ತಿಳ್ಕೊಳ್ಳಿ, ದೇವರು ನೇರವಾಗಿ ಏನು ಮಾಡ್ತಾ ಇಲ್ಲ. ದೇವರ ಹತ್ರ ಆಗುವುದಿಲ್ಲ ಅಂತಲ್ಲ. ಒಂದು ವೇಳೆ ನಿಮ್ಮ ರಕ್ಷಣೆಯನ್ನು ಕೂಡ ದೇವರು ನೇರವಾಗಿ ಮಾಡ್ಬೋದಿತ್ತು. ಹೀಗೆ ಒಂದೊಂದು ವ್ಯಕ್ತಿ ಮೇಲೆ ಹೀಗೆ ತೋರಿಸಿದ್ರೆ ನಾವು ರಕ್ಷಿಸಲ್ಪಡ್ತಾ ಇದ್ದೆವು. ದೇವರು ಹಾಗೆ ಮಾಡಲಿಲ್ಲ. ಆದಿಯಲ್ಲೇ ಅಂತ್ಯವನ್ನು ಏನು ಮಾಡಿದ್ದಾನೆ ದೇವರು ತಿಳಿಸಿದ್ದಾನೆ. ಅದರಲ್ಲಿ ಒಂದು ವಿಚಾರ, ಇಡೀ ಮಾನವ ಕುಲದ ರಕ್ಷಣೆಗಾಗಿ ತನ್ನ ಮಗನನ್ನು ಕಳಿಸಿಕೊಡುವಂಥ ವಿಚಾರವನ್ನು ದೇವರು ತಿಳಿಸಿದ್ದಾರೆ. ದೇವರು ಏನು ತಿಳಿಸಿದ್ದಾರ ಅದೇ ಪ್ರಕಾರ ನಡಿಬೇಕು. ಆದಿಯಲ್ಲೇ ಅಂತ್ಯವನ್ನು ತಿಳಿಸಿದ್ದಾರೆ. ತನ್ನ ಹೃದಯದ ಆಶೆ ತನ್ನ ಮಗನ ಮೂಲಕ ನೆರವೇರಬೇಕೆಂಬುದಾಗಿ ಮಗನನ್ನು ಕಳಿಸಿಕೊಟ್ರು. ಮಗನ ನಂತರ ಈಗ ಸಭೆಯ ಮೂಲಕ ನೆರವೇರಬೇಕೆಂಬುದಾಗಿ ದೇವರು ತನ್ನ ಕಾರ್ಯ ಸಭೆಯ ಮೂಲಕ ನೆರವೇರುವುದಕ್ಕಾಗಿ ಎದುರು ನೋಡ್ತಾ ಇದ್ದಾನೆ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಭೂಮಿಯಲ್ಲಿ ದೇವರ ಸಂಕಲ್ಪ ನೆರವೇರುವುದಾದರೆ ಅದು ಕ್ರೈಸ್ತ ಸಭೆಯ ಮೂಲಕ ಮಾತ್ರ. ಸಭೆ ರಾಂಗ್ ಸೈಡ್ಗೆ ಎಂಗೇಜ್ ಆಗಿದ್ರೆ,
ರೈಟ್ಗೆ ಕನೆಕ್ಟ್ ಆಗದೆ ರಾಂಗಿಗೆ ಎಂಗೇಜ್ ಆಗಿದ್ರೆ ಸಭೆ ಮೋಸ ಹೋಗ್ತಾ ಇದೆ ಎಂಬುದಾಗಿ ಲೆಕ್ಕ. ಸಭೆ ಯಾರ ಜೊತೆ ಕನೆಕ್ಟ್ ಆಗಿದ್ದುಕೊಂಡು ನಿರಂತರವಾಗಿ ಯಾರ ಜೊತೆಯಲ್ಲೇ ಇರಬೇಕು, ಯಾರ ಜೊತೆಯಲ್ಲೇ ನಡಿಬೇಕು, ಯಾರ ಜೊತೆಯಲ್ಲೇ ಚಲಿಸಬೇಕು, ಅವರೊಂದಿಗೇನೆ ಚಲಿಸುವಾಗ ಹಲ್ಲೆಲೂಯಾ ಪವಿತ್ರಾತ್ಮನ ಸ್ವರ ಕೇಳ್ತದೆ ಸಭೆ, ಮತ್ತು ಪವಿತ್ರಾತ್ಮನಿಂದ ನಡೆಸಲ್ಪಡ್ತದೆ ಸಭೆ. ಹಲ್ಲೆಲೂಯಾ. ಪೌಲನ ಜೀವಿತದಲ್ಲಿ ಆದಂಥ ಕಾರ್ಯಗಳು, ನಾನು ಒಂದು ಕಾರ್ಯ ಹೇಳಿದೆ, ನಂತರ ನೀವು 13ನೇ ಅಧ್ಯಾಯದಿಂದ 18ನೇ ಅಧ್ಯಾಯದವರೆಗೆ ಓದ್ತಾ ಹೋಗಿ ಎಷ್ಟು ಘಟನೆಗಳು ನಡೆದವು, ಎಷ್ಟು ಅದ್ಭುತಗಳು ನಡೆದವು, ಎಷ್ಟು ಬಿಡುಗಡೆಗಳು ನಡೆದವು, ಎಷ್ಟು ಸಾವಿರಾರು ಜನ ದೇವರ ರಾಜ್ಯಕ್ಕೆ ಕನೆಕ್ಟ್ ಆದರು. ಹಲ್ಲೆಲೂಯಾ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವರ ಸಭೆಯೇ, ದೇವರ ಹೃದಯದ ಆಶೆ ಇವತ್ತು ಆ ಕ್ರಿಸ್ತನ ಸುವಾರ್ತೆ ಸಭೆಯ ಮೂಲಕ ಏನಾಗುವುದಕ್ಕಾಗಿ ದೇವರು ಕಾಯ್ತಾ ಇದ್ದಾನೆ, ಅದು ಪ್ರಜ್ವಲಿಸುವುದಕ್ಕಾಗಿ ಕಾಯ್ತಾ ಇದ್ದಾನೆ. ಸಭೆ ಇವತ್ತು ಜಗತ್ತಿನಲ್ಲಿದೆ. ಜಗತ್ತಿನಲ್ಲಿ ಯಾರಿದ್ದಾರೆ? ಸಭೆ ಇದೆ, ಪರಿಶುದ್ಧಾತ್ಮನಿದ್ದಾನೆ, ಯೇಸು ಇಲ್ಲ. ಯೇಸುವಿನ ಸಮಯ ಮುಗ್ದಿದೆ. ಯೇಸು ಮಾಡತಕ್ಕದನ್ನು ಮಾಡಿ ಹೋಗಿ ಆಗಿದೆ. ಈಗ ಸಭೆಯೊಂದಿಗೆ ಪರಿಶುದ್ಧಾತ್ಮನಿದ್ದಾನೆ. ಆದ್ದರಿಂದ ಸಭೆ ಒಂದು ಹೆಜ್ಜೆ ಮುಂದೆ ಇಡುವಾಗ ಪರಿಶುದ್ಧಾತ್ಮನು 2 ಹೆಜ್ಜೆ ಮುಂದೆ ಇಡುತ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ವಾಕ್ಯವನ್ನು ಕೇಳುತ್ತಿರುವಾಗಲೇ ನಮ್ಮ ಜೀವಿತವನ್ನು ನಾವು ಪರೀಕ್ಷೆ ಮಾಡಿಕೊಳ್ಳಬೇಕಾಗಿದೆ. ಎಷ್ಟು ಟೈಮ್ ಸ್ಪೆಂಡ್ ದೇವರಲ್ಲಿ, ದೇವರ ವಾಕ್ಯದಲ್ಲಿ ನಾವು ಪ್ರಾರ್ಥನೆಯಲ್ಲಿ ಕಳೀತಾ ಇದ್ದೇವೆ. ಹಲ್ಲೆಲೂಯಾ. ಉಜ್ಜೀವನವನ್ನು ನೋಡಬೇಕಾ? ಪವಿತ್ರಾತ್ಮನ ಕಾರ್ಯವನ್ನು ಎಲ್ಲ ಕಡೆ ನೋಡಬೇಕಾ? ಅಧಿಪತಿಗಳು ಕರ್ತನ ಕಡೆಗೆ ತಿರುಗಿಕೊಳ್ಬೇಕಾ? ಮಂತ್ರದ ಪುಸ್ತಕಗಳು ಎಲ್ಲ ಬಂದು ಬೀಳಲ್ಪಡಬೇಕಾ? ಕರೆಕ್ಟ್ ಆದಂಥ ವ್ಯಕ್ತಿಗೆನೆ ನಮ್ಮ ಜೀವಿತ ಕನೆಕ್ಟ್ ಆಗಿರಬೇಕು. ಪ್ರಾರ್ಥನೆಗಳು, ಉಪವಾಸಗಳು, ವಾಕ್ಯ ಓದುವಿಕೆ, ಹೆಚ್ಚೆಚ್ಚು ನಾವು ಅದರಲ್ಲಿ ನಿರತರಾಗಿರಬೇಕು. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ದೇವರ ಸನ್ನಿಧಿಗೆ ವಾಕ್ಯ ಓದಲಿಕ್ಕೆ ಬರುವಾಗ, ಪ್ರಾರ್ಥನೆ ಮಾಡಲಿಕ್ಕೆ ಬರುವಾಗ ನಮಗಂತೂ ತಿಳಿದಿರಬೇಕು, ಡಿಸ್ಟರ್ಬೆನ್ಸ್ ಮೈಂಡಲ್ಲಿ ಬರೋದಲ್ಲ. ಬರುವಾಗ ಮೈಂಡೆಲ್ಲ ಕ್ಲಿಯರ್ ಆಗುವಂತೆ ಫಸ್ಟು ದೇವರಿಗೆ ಸ್ತೋತ್ರ ಸಲ್ಲಿಸಬೇಕು. ನಾವು ಸ್ತೋತ್ರ ಸಲ್ಲಿಸ್ತಾ ಇರಬೇಕು. ಆತನು ಯಾರಾಗಿದ್ದಾನೆ, ಏನಾಗಿದ್ದಾನೆ, ನಮ್ಮ ಜೀವಿತದಲ್ಲಿ ಏನು ಉಪಕಾರ ಮಾಡಿದ್ದಾನೆ ನೋಡ್ರಿ. ಪ್ರೈಸ್ ಮಾಡ್ತಾ ಇರಿ, ಆಟೋಮ್ಯಾಟಿಕ್ಲಿ ನಮ್ಮ ಮೈಂಡ್ ಏನಾಗ್ತದೆ ಗೊತ್ತುಂಟ, ಎಲ್ಲ ಡಿಸ್ಟರ್ಬೆನ್ಸಿಂದ ಹೊರಗೆ ಬರ್ತದೆ. ಆ ನಂತರ ನಾವು ಏನು ಮಾಡಬೇಕು? ಪ್ರಾರ್ಥನೆ ಅಥವಾ ವಾಕ್ಯ ಧ್ಯಾನ ಅಥವಾ ಸ್ತುತಿ ಪದಗಳನ್ನು ಹಾಡಬೇಕು ನಾವು. ಹಲ್ಲೆಲೂಯಾ, ಹಲ್ಲೆಲೂಯಾ. ಉಪವಾಸದೊಂದಿಗೆ ಕೂಡ ನಾವು ಸಮಯ ಕಳಿಬೇಕು. ಆಗ ನೀವು ಉಪವಾಸ ಮಾಡೋದ್ರಿಂದ, ನೀವು ಪ್ರಾರ್ಥನೆ ಮಾಡೋದ್ರಿಂದ, ನೀವು ವಾಕ್ಯ ಧ್ಯಾನ ಮಾಡೋದ್ರಿಂದ ಏನಾಗ್ತದೆ ಗೊತ್ತುಂಟ? ಪವಿತ್ರಾತ್ಮನಿಗೆ ಒಂದು ನಾವು ಸಮಯ ಸದವಕಾಶ ಮಾಡಿಕೊಟ್ಟ ಹಾಗೆ, ಅವಕಾಶ ಕಲ್ಪಿಸಿಕೊಟ್ಟ ಹಾಗೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಈಗ ವಯರನ್ನು ನಾವು ಪ್ಲಗ್ಗಿಗೆ ಹಾಕಿದಾಗ, ಓಕೆ, ಆ ವಯರ್ನ ಪ್ಲಗ್ಗಿಗೆ ಆನ್ ಮಾಡಿ ವಯರ್ನ ಈಚೆ ತುದಿಯಲ್ಲಿ ಮುಟ್ಟಿದರೆ, 2 ವಯರ್ ಮುಟ್ಟಿದರೆ ಯಾವುದರಲ್ಲಿ ಕರೆಂಟ್ ಹರಿದು ಬರಬೇಕು ಆ ವಯರಲ್ಲಿ ಕರೆಂಟ್ ಹರಿದು ಬರ್ತದೆ. ಹೌದಲ್ವಾ? ಹೌದಲ್ವಾ? ಆ ಕರೆಂಟು ಹರಿದು ಬರುವುದಕ್ಕಾಗಿ ಒಂದು ಅವಕಾಶ ವಯರ್ ಅಲ್ವಾ? ಕರೆಂಟ್ ಕಾಯ್ತಾ ಇರ್ತದೆ, ನಾನು ಎಲ್ಲಿಗೆ ಹರಿದು ಹೋಗಲಿ. ಈಗ ಜನ್ರೇಟರ್ ಕೂಡ ಚಾಲ್ ಮಾಡುವಾಗ ನನ್ನ ಹತ್ರ ಹೇಳ್ತಾರೆ ನಮ್ಮವರು, ಪಾಸ್ಟ್ರೆ ಒಂದು ಬೇರೆ ಚಾಲ್ ಮಲ್ತಾಡ್ರೆ ಫುಲ್ ಲೋಡ್ ಕೊರಲೆ ಐಕ್ ಲೋಡ್ ಬೋರ್ಡ್ ಐಕ್, ಅದು ಸಹ ಕಾಯ್ತಾ ಇರ್ತದೆ. ಬಲ್ಬ್ಗಳು, ಫ್ಯಾನ್ಗಳು ಆಗಬೇಕು, ಇಷ್ಟು ಲೋಡ್ ಬೇಕಂತ ಉಂಟದಕ್ಕೆ. ಸೇಮ್ ಥಿಂಗ್, ದೇವರು ಕೂಡ ಈ ಅಂತ್ಯ ಕಾಲದಲ್ಲಿ ಅಂಥವರಿಗೋಸ್ಕರ ಕಾಯ್ತದೆ. ತನಗೆ ಸಮಯ ಕೊಡುವಂಥ ವ್ಯಕ್ತಿಗಳಿಗಾಗಿ ಕಾಯ್ತಾ ಇದ್ದಾನೆ. ಅವರು ಬಂದರೆ, ದೇವರಂದರೆ ಪವರ್ ತಿಳ್ಕೊಳ್ಳಿ, ನಾವಂದರೆ ಒಂದು ವಯರ್ನ ಒಪ್ಪಾದಿಯಲ್ಲಿ. ಹಲ್ಲೆಲೂಯಾ. ದೇವರಿಗೆ ಕನೆಕ್ಟ್ ಆಗಿದೆ. ಹೀಗೆ ಹೋದರೆ ಎಲ್ಲಿ ತಾಗಿದ್ರು ಕೂಡ ಅಲ್ಲಿ ಫೈರ್ 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 ಫೈರ್. ಹಲ್ಲೆಲೂಯಾ,
ಹಲ್ಲೆಲೂಯ, ಹಲ್ಲೆಲೂಯ. ಆದ್ದರಿಂದ ಹೆಚ್ಚೆಚ್ಚು ಸಮಯವನ್ನು ದೇವರೊಂದಿಗೆ ಕಳೆಯೋಣ. ಲೈಕ್ ಜೀಸಸ್, ಯೇಸು ಸ್ವಾಮಿ ಎಲ್ಲಿಯೂ ಕೂಡ ಸಮಯ ವ್ಯರ್ಥ ಮಾಡಿ ಕಳೆದದ್ದು ನಾವು ಕಾಣುವುದೇ ಇಲ್ಲ. ಯೇಸು ಸ್ವಾಮಿ ದೇವರಲ್ಲೇ ಸಮಯ ಕಳೆದಿದ್ದಾನೆ, ದೇವರಲ್ಲೇ. ಇವನು ಫಿಲಿಪಿಯವರಿಗೆ ಬರೆಯುವಾಗ ಅಪೊಸ್ತಲನಾದ ಪೌಲನೊಂದು ಮಾತು ಹೇಳ್ತಾನೆ. 2ನೇ ಅಧ್ಯಾಯ 21ನೇ ವಚನ ಏನು ಹೇಳ್ತಾನೆ ಗೊತ್ತಾ? 2ನೇದು 21ನೇ ವಚನ, ಫಿಲಿಪಿ 2:21. ಎಲ್ಲರೂ ಸತ್ಕಾರ್ಯಗಳ ಮೇಲೆ ಸ್ವಕಾರ್ಯ. ಓಕೆ, ಎಲ್ಲರೂ ಸ್ವಕಾರ್ಯಗಳ ಮೇಲೆ ಮನಸ್ಸಿಡುತ್ತಾರೆಯೇ ಹೊರತು ಯೇಸು ಕ್ರಿಸ್ತನ ಕಾರ್ಯಗಳ ಮೇಲೆ ಮನಸ್ಸಿಡುವುದಿಲ್ಲ. ಯೇಸು ಕ್ರಿಸ್ತನ ಕಾರ್ಯಗಳ ಮೇಲೆ ಮನಸ್ಸಿಡುವುದಿಲ್ಲ. ಇವತ್ತು ಸಭೆ, ನಾವು ಸಭೆ ಅಂತ ಹೇಳ್ತೇವೆ, ದೇವರ ಮಕ್ಕಳಂತ ಹೇಳ್ತೇವೆ. ಆದರೆ ಅದೇ ಸಂದರ್ಭದಲ್ಲಿ ಯೇಸು ಕ್ರಿಸ್ತನ ಕಾರ್ಯದ ಕುರಿತಾಗಿ ಮರೆತು ಹೋಗ್ತೇವೆ. ನಾವು ನಮ್ಮದೇ ಆಲೋಚನೆಗಳು, ನಮ್ಮದೇ ಓಡಾಟಗಳು, ನಮ್ಮದೇ ಬ್ಯುಸಿ ಲೈಫಲ್ಲಿ ನಾವಿರ್ತೇವೆ. ಒಂದು ತಿಳ್ಕೊಳ್ಳಿ, ನಾವಿರುವುದೇ ಕ್ರಿಸ್ತನಿಗಾಗಿ. ಇದರ ಮುಂದಿನ ವಚನ ನೋಡ್ರಿ, ಮುಂದಿನ ವಚನ. ತಿಮೋಥೆಯನ ಗುಣವನ್ನು ನೀವು ನೋಡಿ ತಿಳಿದುಕೊಂಡಿದ್ದೀರಿ. ಮಗನು ತಂದೆಗೆ ಹೇಗೋ ಹಾಗೆಯೇ ಅವನು ನನ್ನ ಜೊತೆಯಲ್ಲಿ ಸುವಾರ್ಥ ಪ್ರಚಾರಕ್ಕಾಗಿ ಕಷ್ಟಪಟ್ಟು ಕೆಲಸ ನಡೆಸಿದನೆಂಬುದು ನಿಮಗೆ ಗೊತ್ತುಂಟು. ನೋಡಿ, ತಿಮೋಥಿ ಅಂತೆ ಆತ್ಮಿಕ ತಂದೆ ಜೊತೆ ಒಂದು ಆತ್ಮಿಕ ಮಗನ ಹಾಗೆ ಸುವಾರ್ಥ ಪ್ರಚಾರಕ್ಕಾಗಿ ಆತನ ಜೊತೆಯಲ್ಲಿ ಕಷ್ಟಪಟ್ಟು ಕೆಲಸ ನಡೆಸಿದಂತೆವ. ಹಲ್ಲೆಲೂಯ, ಹಲ್ಲೆಲೂಯ. ಅವನಿಗೂ ಕೂಡ ಸ್ವಕಾರ್ಯಗಳು ಬಹಳಷ್ಟಿತ್ತು, ಸ್ವಕಾರ್ಯಗಳಿಗಿಂತ ಹೆಚ್ಚಾಗಿ ಅವನು ಯೇಸು ಕ್ರಿಸ್ತನ ವಿಷಯಗಳ ಮೇಲೆ ಅವನು ಗಮನ ಕೊಟ್ಟಿದ್ದ. ಅದರಿಂದ ಸಮಯ ಕೊಡ್ತಾ ಇದ್ದ. ಇವತ್ತು ನಾವು ನಮ್ಮನ್ನು ತಕ್ಕಡಿಯಲ್ಲಿಟ್ಟು ತೂಕೋಣ. ನಾನು ನನ್ನನ್ನು, ನೀವು ನಿಮ್ಮನ್ನು ತೂಕಿರಿ. ಸ್ವಕಾರ್ಯಗಳ ಮೇಲಿನ ಸಮಯ ಹೆಚ್ಚು ವೆಯ್ಟ್ ಆಗ್ತಾ ಹೋದ ಅಥವಾ ಯೇಸು ಕ್ರಿಸ್ತನ ಕಾರ್ಯಗಳ ಮೇಲಿನ ಸಮಯ ಹೆಚ್ಚು ವೆಯ್ಟ್ ಆಗ್ತದೆ? ಅಂದರೆ ಜಾಸ್ತಿ, ಯಾವುದು ಜಾಸ್ತಿ ಉಂಟು ಅದು ವೆಯ್ಟ್ ಆಗ್ತದೆ ಅಲ್ವಾ? ಜಾಸ್ತಿ ಇದ್ದದ್ದು ವೆಯ್ಟ್ ಆಗ್ತದೆ. ಯಾವುದಕ್ಕೆ ನಾವು ಜಾಸ್ತಿ ಪ್ರಾಧಾನ್ಯತೆ, ಜಾಸ್ತಿ ಸಮಯ ಕೊಡ್ತಾ ಇದ್ದೇವೆ, ಅದು ವೆಯ್ಟ್ ಆಗ್ತದೆ. ಈಗ ಒಂದು ನಮ್ಮನ್ನು ನಾವು ತಕ್ಕಡಿಯಲ್ಲಿ ಹಾಕಿಕೊಳ್ಳೋಣ. ಸ್ವಕಾರ್ಯಗಳ ವಿಚಾರದಲ್ಲಿ ಹೆಚ್ಚು ಸಮಯ ಹೋಗ್ತಾ ಉಂಟಾ? ಕ್ರಿಸ್ತನ ವಿಚಾರದಲ್ಲಿ ಹೆಚ್ಚು ಸಮಯ ಹೋಗ್ತಾ ಉಂಟಾ? ಯಾವ ವೆಯ್ಟ್ ನಮ್ಮ ಜೀವಿತದಲ್ಲಿ ಇದೆ ಎಂಬುದಾಗಿ ಪರೀಕ್ಷೆ ಮಾಡಿಕೊಳ್ಳೋಣ. ಇನ್ನೊಂದು ವಾಕ್ಯ, 2 ಕೊರಿಂಥ್ಯ 5ನೇ ಅಧ್ಯಾಯ 15ನೇ ವಚನ, ನಮ್ಮೆಲ್ಲರಿಗೂ ತಿಳಿದ ವಾಕ್ಯ. 2 ಕೊರಿಂಥ್ಯ 5:15 ಹೇಳ್ತದೆ, ಜೀವಿಸುವವರು ಇನ್ನು ಮೇಲೆ ತಮಗಾಗಿ ಜೀವಿಸದೆ ತಮಗೋಸ್ಕರ ಸತ್ತು ಎಂದು ಬಂದಾತನಿಗಾಗಿ ಜೀವಿಸಬೇಕೆಂದರೆ ಆತನು ಎಲ್ಲರಿಗೋಸ್ಕರ ಸತ್ತನು. ತಮಗಾಗಿ ಜೀವಿಸದೆ, ಸ್ವಕಾರ್ಯಗಳಲ್ಲಿಯೇ ಇರದೆ. ಸ್ವಕಾರ್ಯಕ್ಕೂ ಕೂಡ ಒಂದು ಸಮಯ ಇದೆ, ಅದನ್ನು ಮಾಡಬಾರ್ದಂತ ಬೈಬಲ್ ಹೇಳೋದಿಲ್ಲ. ನೋಡ್ರಿ, ದೇವರು ಆತ್ಮ, ಪ್ರಾಣ, ಶರೀರವನ್ನು ಕೊಟ್ಟ ಮೇಲೆ 3 ಕೂಡ ಮೇಂಟೈನ್ ಮಾಡುವಂಥ ಜವಾಬ್ದಾರಿ ದೇವರು ನಮಗೆ ಕೊಟ್ಟಿದ್ದಾರೆ. ಹಲ್ಲೆಲೂಯ. ಖಾಲಿ ಒಂದು ಭಾಗ ಅಲ್ಲ, ಶಾರೀರಿಕ ಭಾಗದ ವಿಷಯದಲ್ಲಿ ಮೇಂಟೈನ್ ಮಾಡುವಂಥ ವಿಚಾರದಲ್ಲಿ ಮಾತ್ರ ಸಮಯ ಕೊಡೋದಲ್ಲ. ಅದಕ್ಕೆ ಒಂದು ಸಮಯ ಉಂಟು, ನಿಗದಿತ ಸಮಯ ಉಂಟು. ಅದರಲ್ಲಿ ಸ್ಟಕ್ ಆಗಿರುವುದಲ್ಲ. ಅದರಲ್ಲಿ ಸ್ಟಕ್ ಆದರೆ ನಿನ್ನ ತಂದೆಯ ಹೃದಯದ ಆಸೆ ನಿನ್ನ ಜೀವಿತದ ಮೂಲಕ ನೆರವೇರಲಿಕ್ಕೆ ಆಗುವುದಿಲ್ಲ. ನಿನ್ನ ಮೂಲಕ ಉಜ್ಜೀವನ ಬರಲಿಕ್ಕೆ ಆಗುವುದಿಲ್ಲ. ನಾವು ಆಸೆ ಪಟ್ಟದ್ದೇ ಬಂತು, ನಾವು ಎಣಿಸಿದ್ದೇ ಬಂತು. ಹಲ್ಲೆಲೂಯ, ಹಲ್ಲೆಲೂಯ. ಜೀವಿಸುವವರು ಇನ್ನು ಯಾರಿಗಾಗಿ ಜೀವಿಸುವವರು? ನಾವೆಲ್ಲ ಕ್ರಿಸ್ತ ಯೇಸುವಿನಲ್ಲಿ ಜೀವಿಸುವವರಾಗಿದ್ದೇವೆ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಆತನು ನಮ್ಮೆಲ್ಲರಿಗೋಸ್ಕರ. 14ನೇ ವಚನ ಏನು ಹೇಳ್ತದೆ? 14ನೇ ವಚನ ಏನು ಹೇಳ್ತದೆ? 5ನೇ ಅಧ್ಯಾಯ 14ನೇ ವಚನ, 2 ಕೊರಿಂಥ್ಯ. ಕ್ರಿಸ್ತನ ಪ್ರೀತಿಯು ನಮಗೆ ಒತ್ತಾಯ ಮಾಡುತ್ತದಂತೆ. ಕ್ರಿಸ್ತನ ಪ್ರೀತಿಯು ನಮಗೆ ಒತ್ತಾಯ ಮಾಡುತ್ತದೆ. ನೋಡಿ, ಸ್ಪಿರಿಟ್ ವಾಯ್ಸ್ ಕೇಳುವಂತ ಒಂದು ಅಭ್ಯಾಸ ನಮ್ಮ ಜೀವಿತದಲ್ಲಿ ಇದ್ದರೆ ಅದರಲ್ಲಿ ಒಂದು ಒತ್ತಾಯ ಕೂಡ ನಮಗೆ ಗೊತ್ತಾಗ್ತದೆ. ಕ್ರಿಸ್ತನ ಪ್ರೀತಿಯು ನಮಗೆ ಒತ್ತಾಯ ಮಾಡುತ್ತದೆ. ಎಲ್ಲರಿಗೋಸ್ಕರ ಒಬ್ಬನು ಸತ್ತದರಿಂದ ಎಲ್ಲರೂ ಸತ್ತಂತಾಯಿತು ಎಂದು ನಿಶ್ಚಯಿಸಿಕೊಂಡೆವು ಅಂತ ಹೇಳಿ 15ನೇ ವಚನ ಹೇಳ್ತದೆ. ಏನು ಹೇಳ್ತಾನೆ? ಇನ್ನು ಜೀವಿಸುವವರು ಇನ್ನು
ತಮಗಾಗಿ ಜೀವಿಸದೆ ತಮಗೋಸ್ಕರ ಸತ್ತು ಎದ್ದು ಬಂದಾತನಿಗಾಗಿ ಜೀವಿಸಬೇಕೆಂತಲೇ ಆತನು ಎಲ್ಲರಿಗೋಸ್ಕರ ಸತ್ತಾನೆ. ಹಲ್ಲೆಲೂಯಾ. ಈ ಲೋಕದಲ್ಲಿ ನಮಗೆ ಒಳ್ಳೆ ಆರೋಗ್ಯ ಬೇಕು. ಯಾರಿಗೋಸ್ಕರ ಜೀವಿಸೋದಕ್ಕಾಗಿ? ಕ್ರಿಸ್ತನಿಗೋಸ್ಕರ. ಈ ಲೋಕದಲ್ಲಿ ನಾವು ಅಭಿವೃದ್ಧಿ ಆಗಬೇಕು. ಯಾರಿಗೋಸ್ಕರ? ಕ್ರಿಸ್ತನಿಗೋಸ್ಕರ. ಈ ಲೋಕದಲ್ಲಿ ನಾವು ಒಳ್ಳೆ ಪದವಿಗೆ ಬರಬೇಕು. ಯಾರಿಗೋಸ್ಕರ? ಯಾತಕ್ಕಾಗಿ? ಕ್ರಿಸ್ತನಿಗಾಗಿ, ಕ್ರಿಸ್ತನ ಮಹಿಮೆಗೋಸ್ಕರವಾಗಿ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಅಭಿವೃದ್ಧಿ ಪಥದಲ್ಲಿರಬೇಕು, ನಾವು ಆಶೀರ್ವಾದದಲ್ಲಿರಬೇಕು, ಎಲ್ಲ ಬೇಕು ನಮಗೆ. ಆದರೆ ಒಂದು ಗೊತ್ತಿರಲಿ, ಉದ್ದೇಶ ಒಂದೇ ಒಂದು. ನಮ್ಮ ಉದ್ದೇಶ ರೈಟ್ ಆಗಿರಬೇಕು, ಕ್ರಿಸ್ತನಿಗಾಗಿ, ಕ್ರಿಸ್ತನಿಗಾಗಿ. ಈ ಮಾತನ್ನು ಕೇಳುತ್ತಿರುವಂಥ, ಈ ವಾಕ್ಯವನ್ನು ಕೇಳುತ್ತಿರುವಾಗಲೇ ನಮ್ಮ ಜೀವಿತವನ್ನು ಒಂದು ಪರೀಕ್ಷೆಗೆ ಹಾಕಿಕೊಳ್ಳೋಣ. ಒಂದು ವೇಳೆ ಅದು ಆಗಬೇಕಾದ್ರೆ ಕರ್ತನಿಗೆ ಹೆಚ್ಚು ಸಮಯ ಕೊಡಬೇಕಾಗಿದೆ. ಕರ್ತನ ಸನ್ನಿಧಾನದಲ್ಲಿ ಹೆಚ್ಚು ಸಮಯ ಕೊಡಬೇಕಾಗಿದೆ. ಮಹಿಮೆಯಾದ ಕಾರ್ಯಗಳನ್ನು ಕಾಣಬೇಕಾ? ಕರ್ತನ ಸಮ್ಮುಖದಲ್ಲಿ ಕಾಣಿಸಿಕೊಳ್ಳು. ಮಹಿಮೆಯಾದ ಕಾರ್ಯಗಳನ್ನು ಕಾಣಬೇಕಾ? ಕರ್ತನ ಸಮ್ಮುಖದಲ್ಲಿ ಕುಳಿತುಕೋ. ಹಲ್ಲೆಲೂಯಾ. ಈ ವಾಕ್ಯವನ್ನು ಕೇಳುವಾಗ ಎಷ್ಟು ಜನ ನಿಮ್ಮ ಲೈಫನ್ನು ಇವತ್ತಿನ ವಾಕ್ಯಕ್ಕನುಸಾರವಾಗಿ ಕಮಿಟ್ ಮಾಡೋದಕ್ಕಾಗಿ ಇಷ್ಟಪಟ್ಟಿದ್ದೀರಿ? ಇದರ ಹಿಂದಿರುವಂಥ ದೇವರ ಉದ್ದೇಶ ನಿಮ್ಮ ಮೂಲಕ ತನ್ನ ನಾಮವನ್ನು ಪ್ರಖ್ಯಾತಿಗೆ ತರುವ ಉದ್ದೇಶ, ನಿಮ್ಮಲ್ಲಿ ತನ್ನ ಮಹಿಮೆಯನ್ನು ಪ್ರಖ್ಯಾತಿಗೆ ತರುವಂಥ ಉದ್ದೇಶ, ನಿಮ್ಮನ್ನು ಉಪಯೋಗಿಸುವಂಥ ಉದ್ದೇಶ. ಹಲ್ಲೆಲೂಯಾ. ಕರ್ತನಿಗೆ ಅವರೋಪಾದಿಯಲ್ಲಿ ನಾವು ಕರ್ತನ ಸೇವೆಯಲ್ಲಿ ಕರ್ತನಿಗೆ ಎಂಗೇಜ್ ಆಗಿರೋದಾದರೆ, ಯಾವಾಗಲೂ ಆತನ್ನೇ ಸೇವಿಸುತ್ತಾ ಪ್ರಾರ್ಥಿಸ್ತಾ ಇರೋದಾದರೆ, ಅದಕ್ಕೇ ಹೆಚ್ಚು ಗಮನ ಕೊಡ್ತಾ ಇರೋದಾದರೆ, ಮೊದಲು ದೇವರ ರಾಜ್ಯಕ್ಕಾಗಿ, ಆತನ ನೀತಿಗಾಗಿ ತವಕ ಪಟ್ಟ ಹಾಗೆ ಅವುಗಳ ಜೊತೆ ಉಳಿದವುಗಳೆಲ್ಲ ಬರ್ತಾ ಇರ್ತದೆ. ಮಿರಾಕಲಸ್, ಅದ್ಭುತವಾಗಿ ಬರ್ತಾ ಇರ್ತದೆ. ನಾನು ಕಡ್ಪಾಡಿಯಲ್ಲಿ ಒಬ್ಬರ ಪರಿಚಯ, ಅವರು ಹೋದಾಗೆಲ್ಲ ಕೇಳೋದು, ನಾನು ದೇವರ ಸಾಕ್ಷಿಗಾಗಿ ಹೇಳ್ತಾ ಇದ್ದೇನೆ, ನಿಮ್ಮ ಮಕ್ಕಳು ಎಲ್ಲಿ ಕಲಿಯೋದು? ಇಂಥ ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ. ಎಷ್ಟು ಮಕ್ಕಳು ನಿಮಗೆ? 3 ಮಕ್ಕಳು. 3 ಮಕ್ಕಳು ಸಲ್ಲೇ ಕಲಿಯೋದಾ? ಅವ್ರಿಗೆ ಶಾಕ್ ಆಗ್ತಾ ಇದೆ, ಶಾಕ್ ಆಗ್ತಾ ಇದೆ ಅವರಿಗೆ. ಪ್ರೇರೆ, ನಿಮ್ಗೆ ಗೊತ್ತುಂಟು ಆ ಸ್ಕೂಲ್ನ ರೇಟ್ ಎಷ್ಟು ಹೈ ಇರ್ತದಂದರೆ. ಬಟ್ ನಾನು ಯಾವಾಗಲೂ ಹೇಳೋದು, ನನ್ನ ಕುಟುಂಬದ ಒಂದು ಯಜಮಾನ ನಾನು ಹೆಸರಿಗೆ, ಆದರೆ ನನ್ನ ಯಜಮಾನ, ನಿಜವಾದ ಯಜಮಾನ ನೀನು. ಆದ್ದರಿಂದ ಮಕ್ಕಳನ್ನು ಅಲ್ಲಿ ಕಲಿಸಲಿಕ್ಕೆ ನನಗೆ ಸಾಧ್ಯವಾಗ್ತಾ ಇದೆ. 1ನೇ ಕ್ಲಾಸಿಂದ ಅಲ್ಲ, LKG ಇಂದ 10th ಸ್ಟ್ಯಾಂಡರ್ಡ್ವರೆಗೆ 3 ಜನ, ಇಬ್ಬರದು ಆಗಿ ಹೋಯಿತು, ಇನ್ನು ಒಬ್ಬರು ಇದ್ದಾರೆ, ಇನ್ನು 4 ವರ್ಷ ಬಾಕಿ ಉಂಟು. ಯಾರನ್ನು ಕೂಡ ಮಧ್ಯದಲ್ಲಿ ಅಂಥ ಒಂದು ಹೋರಾಟಗಳು ಬಂತು, ಸಾಧ್ಯವಿಲ್ಲ, ಆಗ್ತಾ ಇಲ್ಲ ಅನ್ನುವಂಥ ಹೋರಾಟ ಬಂದಾಗ ಮೈಂಡಿಗೆ ಕೆಲವು ಆಲೋಚನೆ ಬಂತು. ಆಗ ಒಂದೇ ನೆನಪಿಗೆ ಬಂತು, ನೀನು ಯಾರನ್ನು ನೋಡಿ ಅಲ್ಲಿಗೆ ಹಾಕಿದ್ದಿ, ಅವರನ್ನೇ ನೋಡಿ ಅವರಲ್ಲೇ ಇರಲಿ, ಅವರನ್ನೇ ನೋಡ್ತಾ ಇರು. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ನಾನು ಪೂರ್ಣವಾಗಿ ದೇವರ ರಾಜ್ಯಕ್ಕಾಗಿ ಸಮಯ ಕೊಡೋದಕ್ಕೆ ನನ್ನನ್ನು ಬಿಟ್ಟು ಕೊಟ್ಟಿದ್ದೇನೆ. ಅದರಿಂದ ಉಳಿದವುಗಳೆಲ್ಲ ಹೇಗೆ ಬರ್ತದೋ, ಯಾವ ಕಾಲದಲ್ಲಿ ಬರ್ತದೋ ಆಗ್ತಾ ಉಂಟು. ಹೇಗೆ ಆಗ್ತದೆ ನನಗೇ ಗೊತ್ತಿಲ್ಲ. ಮಂತ್ಲಿ ಖರ್ಚು ನಾವು ನೋಡುವಾಗ ನಮಗೆ ವಿಸ್ಮಯ ಆಗ್ತಾ ಇದೆ. ಮಂತ್ಲಿ ಖರ್ಚು, ಸೇವೆದು, ವೈಯಕ್ತಿಕವಾದ ಅದು ಇದು, ಡೀಸೆಲ್ಗಳು, ಪೆಟ್ರೋಲ್ಗಳು, ಅದು ಇದೆಲ್ಲ ನೋಡುವಾಗ ಶಾಕ್ ಆಗ್ತಾ ಉಂಟು. ಇಷ್ಟು ದೇವರ ಕೃಪೆಯಿಂದ ಸಾಲ ಇಲ್ಲದೆ ಜೀವನ ನಡೆಯಲ್ಪಡ್ತಾ ಉಂಟು. ಅದಕ್ಕೆ ಆಧಾರ ಒಂದೇ ಒಂದು, ದೇವರ ವಾಕ್ಯ. ಫಸ್ಟ್ ಕಿಂಗ್ಡಮ್. ವೈರಿ ಏನು ಮಾಡ್ತಾನೆ ಗೊತ್ತುಂಟ? ನಾವು 2ನೇ ವಿಷಯಕ್ಕೆ ಮೊದಲ ಸ್ಥಾನ ಕೊಡುವಂತೆ, ಮೊದಲ ಸಮಯ ಕೊಡುವಂತೆ ಮಾಡ್ತಾನೆ. ಸೆಕೆಂಡರಿ ಥಿಂಗ್ಸ್ಗೆ ಯಾವುದು ಮೊದಲಿದ್ದೋ ಅದಕ್ಕೆ ಫಸ್ಟ್ ಸ್ಥಾನ ಕೊಟ್ಟಾಗ 2ನೇದು ಉಳಿದವುಗಳೆಲ್ಲ ಬರ್ತದಂತ ಸ್ವಾಮಿ ಹೇಳಿದ್ದಾನೆ.
ಅದರತ್ತ ಕೆಲಸ ಕಾರ್ಯಗಳನ್ನು ಬಿಟ್ಟು ಬದಿಗಿಟ್ಟು ಹೋಗೋದಲ್ಲ. ನಮ್ಮ ಜೀವಿತದಲ್ಲಿ ಪ್ರಥಮ ಪ್ರಾಧಾನ್ಯತೆ ದೇವರಿಗೆ, ದೇವರ ಮಹಿಮೆಗಾಗಿ ಕೊಡಬೇಕು. ಹಲ್ಲೆಲೂಯಾ. ಈ ಲೋಕದಲ್ಲಿ ನಾವು ಇರುವುದೇ ಆತನಿಗಾಗಿ, ಅದನ್ನು ಬಿಟ್ಟರೆ ಏನಿಲ್ಲ. ಈ ಲೋಕದಲ್ಲಿ ನಾವು ಇರುವುದೇ ಆತನಿಗಾಗಿ. ಆತನ ಸೇವೆಯಲ್ಲಿ ನಾವು ಏನಾದರೂ ಮಾಡಿದರೆ ಅದು ಆತನಿಗೆ ಮಾಡಿದ ಹಾಗೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆತನಲ್ಲಿ ನಾವು ಸಮಯ ಕಳೆದ್ರೆ ಆತನ ಬಲವಾದ ಶಕ್ತಿಯಿಂದ ನಾವು ನಡೆಸಲ್ಪಡ್ತೇವೆ. ಹಲ್ಲೆಲೂಯಾ. ಎಷ್ಟು ಜನರಿಗೆ ಇಷ್ಟ ಇದೆ? ಒಂದು ನಾನು ಕಮಿಟ್ಮೆಂಟ್ ಮಾಡ್ಕೊಳ್ತೇನೆ, ನನ್ನ ವೇಸ್ಟ್ ಆಗಿ ಹೋಗುವಂಥ ಟೈಮನ್ನು ನಾನೀಗೇನು ಮಾಡ್ತೇನೆ, ಅದನ್ನು ಬಚತ್ ಮಾಡ್ತೇನೆ, ರೈಟಾಗಿ ಯೂಸ್ ಮಾಡ್ತೇನೆ. ವೇಸ್ಟಾಗಿ ಹೋಗಲಿಕ್ಕೆ ನಾನು ಬಿಡುವುದಿಲ್ಲ. ಸಮಯವನ್ನು ಸುಮ್ಮನೆ ಕಳೆದುಕೊಳ್ಳುವುದಿಲ್ಲ, ಅದನ್ನು ಬೆಲೆಯುಳ್ಳದಾಗಿ ಉಪಯೋಗಿಸ್ತೇನೆ. ನಮ್ಗೆ ಎಷ್ಟು ಜನ ತೀರ್ಮಾನ ಮಾಡಲಿಕ್ಕೆ ಇಷ್ಟಪಡ್ತೀರಿ? ಒಂದು ಕ್ಷಣ ಎದ್ದು ನಿಂತ್ಕೊಳ್ಳೋಣ. ಹಲ್ಲೆಲೂಯಾ. ಒಂದು ವೇಳೆ ದೇವರು ನಿಜವಾಗಿ ವಾಕ್ಯ, ಇದು ದೇವರ ವಾಕ್ಯವೇ, ಇದು ನನ್ನ ಹತ್ರ ಮಾತಾಡಿದೆ, ಇದು ನನ್ನ ಹತ್ರ ಮಾತಾಡಿದೆ ಎಂಬುದಾಗಿ ನೀವು ಹೇಳುವುದಾದರೆ, ಖಂಡಿತವಾಗಿ ನಿಮ್ಮ ಜೀವಿತದಲ್ಲಿ ಅದು ಮಾತಾಡಿರುವುದಾದರೆ ದೇವರದ್ದು ಒಂದು ಏನೋ ದೊಡ್ಡ ಉದ್ದೇಶ ಉಂಟು ನಿಮ್ಮಲ್ಲಿ. ಒಂದು ವೇಳೆ ದೇವರ ವಾಕ್ಯದ ಮೂಲಕ ನಿಮ್ಮ ಹತ್ರ ಮಾತಾಡಿರುವುದಾದರೆ ದೇವರದ್ದು ದೊಡ್ಡ ಉದ್ದೇಶ ಇದೆ, ದೇವರದ್ದು ದೊಡ್ಡ ಆಲೋಚನೆ ಇದೆ. ನಿಮ್ಮನ್ನು ಉಪಯೋಗಿಸಿ ನಿಮ್ಮ ಮೂಲಕ ದೊಡ್ಡ ಕಾರ್ಯವನ್ನು ಮಾಡಿ ತನ್ನನ್ನು ಮಹಿಮೆಪಡಿಸಿಕೊಳ್ಳುವಂಥ ಒಂದು ಉದ್ದೇಶ ಇದೆ. ಸೈತಾನನ ಬಲಗಳನ್ನು ಮುರಿದು, ಮಂಕುತನದ ಆತ್ಮನ ಕಾರ್ಯಗಳನ್ನು ನಿಮ್ಮ ಮೂಲಕ ಮುರಿದು, ಥ್ಯಾಂಕ್ ಯು ಜೀಸಸ್, ನಾಶನದ ಆತ್ಮಗಳನ್ನು ತನ್ನ ಕಡೆಗೆ ನಡೆಸುವಂಥ ಒಂದು ಪ್ಲಾನ್ ದೇವರದ್ದಾಗಿದೆ. ಆಗ ಉಳಿದವುಗಳೆಲ್ಲ ಬರ್ತದೆ. ನಿಮ್ಮ ಜೀವಿತಕ್ಕೆ ಏನು ಬೇಕು ಏನು ಬೇಡ ಆತನಿಗೆ ಗೊತ್ತುಂಟು. ಪ್ರೈಸ್ ಯು ಜೀಸಸ್. ಆದರೆ ಇನ್ನು ಮುಂದೆ ಸಭೆಯಲ್ಲಿರುವಂಥ ಪ್ರಾರ್ಥನೆ ವಿಷಯವಾಗಿ ಗಮನ ಕೊಡ್ರಿ. ಉಪವಾಸ ಪ್ರಾರ್ಥನೆಯು, ಸ್ಪೆಷಲ್ ಪ್ರೇಯರು, ಇನ್ನೊಂದು ಗಮನ ಕೊಡ್ರಿ. ಹೆಚ್ಚೆಚ್ಚಾಗಿ ಸೇರಿ ಬರೋಣ. ಕರ್ತನ ಸಮ್ಮುಖದಲ್ಲಿ ಹೆಚ್ಚೆಚ್ಚು ಕಾಣಿಸಿಕೊಳ್ಳೋಣ, ಹೆಚ್ಚೆಚ್ಚು ಪ್ರಾರ್ಥಿಸೋಣ, ಹೆಚ್ಚೆಚ್ಚು ಆತನನ್ನು ಸ್ತುತಿಸೋಣ. ಥ್ಯಾಂಕ್ ಯು ಲಾರ್ಡ್. ನಾನು ಅಂಥವಳಾಗ್ತೇನೆ, ಟೈಮ್ ವೇಸ್ಟ್ ಮಾಡಿ ತೆಗೆಯುವುದಿಲ್ಲ. ನಾನು ಅಂಥವನಾಗ್ತೇನೆ, ಸಮಯ ವೇಸ್ಟ್ ಮಾಡಿ ತೆಗೆಯುವುದಿಲ್ಲ. ದೇವರ ಸಮ್ಮುಖದಲ್ಲಿ ಸಮಯ ಸಿಕ್ಕಿದ ಕೂಡಲೇ ನಾನು ದೇವರ ಸಮ್ಮುಖದಲ್ಲಿ ಇರ್ತೇನೆ ಎಂಬುದಾಗಿ ಯಾರಿವತ್ತು ನೀವು ತೀರ್ಮಾನ ಮಾಡಿಕೊಳ್ತೀರೋ, ನಿಮ್ಮ ಜೀವಿತ ಒಂದು ದೊಡ್ಡ ಆಶೀರ್ವಾದದ ಜೀವಿತವಾಗಿ ಮಾರ್ಪಡುತ್ತದೆ. ನೀವು ಇದುವರೆಗೆ ಕಾಣದ ಸಂಗತಿಯನ್ನ ನಿಮ್ಮ ತೀರ್ಮಾನದ ನಿಮಿತ್ತವಾಗಿ ನೀವು ಕಾಣುವವರಾಗಿದ್ದೀರಿ. ಥ್ಯಾಂಕ್ ಯು ಜೀಸಸ್. ಪ್ರೈಸ್ ಯು ಜೀಸಸ್. ಪ್ರೈಸ್ ಯು ಜೀಸಸ್. ಓ ಗ್ಲೋರಿ, ಓ ಗ್ಲೋರಿ. ಥ್ಯಾಂಕ್ ಯು ಲಾರ್ಡ್. ನಮ್ಮ ಸಮಯವನ್ನು ಸ್ವಾಮಿಯ ಕೈಗೆ ಒಪ್ಪಿಸಿಕೊಡೋಣ. ಸ್ವಾಮಿಯ ಚಿತ್ತವಿಲ್ಲದ ಸಂಗತಿಗಳಿಗೆ ನಾವು ಸಮಯ ಕೊಡೋದು ಬೇಡ. ಇದೊಂದು ತೀರ್ಮಾನಕ್ಕೆ ಬರೋಣ. ಥ್ಯಾಂಕ್ ಯು ಲಾರ್ಡ್. ವಿ ವರ್ಷಿಪ್ ಯು ಜೀಸಸ್. ವಿ ವರ್ಷಿಪ್ ಯು ಜೀಸಸ್. ಪ್ರಾರ್ಥನೆ ಮಾಡೋಣ. ತಂದೆಯೇ ನಿನಗೆ ಸ್ತೋತ್ರ, ಯೇಸುವೇ ನಿನಗೆ ಸ್ತೋತ್ರ. ನಮ್ಮನ್ನು ನಿನ್ನ ಕೈಗಳಿಗೆ ಒಪ್ಪಿಸಿಕೊಡ್ತಾ ಇದ್ದೇವೆ ಸ್ವಾಮಿ. ಎಲ್ಲಿ ನಮ್ಮ ಜೀವಿತದಲ್ಲಿ ಸಮಯ ಹಾಳಾಗಿ ಹೋಗಿದೆಯೋ ಅದಕ್ಕೆ ನಾವು ಕ್ಷಮೆ ಯಾಚಿಸ್ತೇವೆ. ಮರಿಯಳ ಹಾಗೆ ನಿನ್ನ ಸಮ್ಮುಖದಲ್ಲಿ ಕುಳಿತುಕೊಂಡು, ಮರಿಯಳ ಹಾಗೆ ನಿನ್ನ ಸನ್ನಿಧಾನದಲ್ಲಿದ್ದುಕೊಂಡು ಧನ್ಯತೆಯ ಜೀವಿತವನ್ನ ಪಡೆಯುವುದಕ್ಕಾಗಿ ಬಂದಿದ್ದೇವೆ ಸ್ವಾಮಿ. ಬ್ಲೆಸ್ ಮಾಡು. ಇವತ್ತು ಯಾರೆಲ್ಲ ಅಸ್ವಸ್ಥತೆಯ ನಿಮಿತ್ತ ಬರಲಿಕ್ಕೆ ಆಗಲಿಲ್ವೋ ಸ್ವಾಮಿ, ಯಾರೆಲ್ಲ ಯಾವ ಕಾರಣದ ನಿಮಿತ್ತ ಬರಲಿಕ್ಕೆ ಆಗಲಿಲ್ವೋ ಅವರು ಕೂಡ ಬ್ಲೆಸ್ ಆಗಲಿ ರಾಜ. ಅವರು ಕೂಡ ಬ್ಲೆಸ್ ಆಗಲಿ. ನಿನ್ನ ಮಹಿಮೆಯಾದ ಕಾರ್ಯಗಳನ್ನು ಕರ್ತನೆ ಅವರು ಕಾಣಲಿ, ಅನುಭವಿಸಲಿ. ಯೇಸುವಿನ ನಾಮದಲ್ಲಿ ತೀರ್ಮಾನ ಮಾಡಿಕೊಂಡವರು ಅಲರ್ಟ್ ಆಗಿರೋಣ, ಎಚ್ಚರವಾಗಿರೋಣ. ಕರ್ತನನ್ನು ಬಿಟ್ಟು ಹೋಗುವಂತೆ ಯಾರಲ್ಲಿ ಕೂಡ ಅಪನಂಬಿಕೆ ಹೃದಯ ಬಾರದಂತೆ ನಾವು ಜಾಗೃತಿಯಿಂದಿರೋಣ. ಥ್ಯಾಂಕ್ ಯು ಲಾರ್ಡ್. ಎಂಥ ಒಳ್ಳೆ ದೇವರು ನನ್ನ ನಿನ್ನ ಸ್ವಾಮಿ. ನೋಡಿ ಆತನ ಸಾನ್ನಿಧ್ಯ ಎಂಥ ಒಂದು ಆನಂದಕರವಾದಂಥದ್ದು.
ಪರಿಪೂರ್ಣ ಸಂತೋಷವುಳ್ಳಂಥ ಸಮ್ಮುಖ, ಅದನ್ನು ಬಯಸೋಣ. ಆಗ ಒಂದು ನಡೆಸುವಿಕೆ ಇರ್ತದೆ. ಆ ನಡೆಸುವಿಕೆ ಇಹಲೋಕ ಯಾತ್ರೆಯನ್ನು ನಮ್ಮನ್ನು ನಡೆಸ್ತದೆ. ಆತ್ಮಿಕ ವಿಷಯದಲ್ಲಿಯೂ ಭೌತಿಕ ವಿಷಯದಲ್ಲಿಯೂ ಎಲ್ಲ ವಿಷಯದಲ್ಲಿಯೂ ದೇವರ ಒಂದು ನಡೆಸುವಿಕೆ ನಮ್ಮನ್ನು ನಡೆಸುವಂಥದ್ದಾಗಿದೆ. ಅಂತ ನಡೆಸುವಿಕೆ ಇರುವುದು ಆತನ ಸಮ್ಮುಖದಲ್ಲಿ, ಅಂತ ಸಂತೋಷವಿರುವುದು ಆತನ ಸಮ್ಮುಖದಲ್ಲಿ. ಥ್ಯಾಂಕ್ ಯು ಲಾರ್ಡ್. ನೋಡ್ರಿ, ಕ್ರಿಸ್ತನ ಮೂಲಕ ಸಮ್ಮುಖಕ್ಕೆ ನಾನು ನೀವು ಪಾತ್ರರಾಗಿದ್ದೇವೆ. ಇನ್ನು ಕಂಟಿನ್ಯೂ ಆಗಿ ಅದೇ ಕಾನ್ಷಿಯಸ್ನೆಸ್ ಒಂದಿಗೆ ನಾನು ಕ್ರಿಸ್ತನಲ್ಲಿ ದೇವರ ಮಗನು, ನಾನು ಕ್ರಿಸ್ತನಲ್ಲಿ ದೇವರ ಸಾನ್ನಿಧ್ಯದಲ್ಲಿ ಇರುವವನು ಎಂಬಂತ ಆಲೋಚನೆಯಲ್ಲಿ ಕಂಟಿನ್ಯೂ ಆಗಿ ಕರ್ತನನ್ನು ಸೇವಿಸುತ್ತಾ, ಉಪವಾಸ ಮಾಡುತ್ತಾ, ಪ್ರಾರ್ಥನೆ ಮಾಡುತ್ತಾ, ಸಹೋದರರ ಅನ್ಯೋನ್ಯತೆಯಲ್ಲಿ ಸೇರುತ್ತಾ, ಅಪೊಸ್ತಲರ ಬೋಧನೆ ಕೇಳುತ್ತಾ, ರೊಟ್ಟಿ ಮೊರೆಯುತ್ತಾ ನಾನು ಅದರಲ್ಲೇ ಹೆಚ್ಚು ಸಮಯ ಕಳೆಯುತ್ತೇನೆಂಬುದಾಗಿ ನಾವೊಂದು ತೀರ್ಮಾನ ಮಾಡೋಣ. ಓರಿಲೆಬರಮಂತರಂ ನಮ್ಮಲ್ಲಿರುವಂಥ ಆ ಒಂದು ಸಾನ್ನಿಧ್ಯದ ಅನುಭವದಲ್ಲಿ ನಾವು ಮುಂದುವರಿತೇವೆ. ಆ ಸಾನ್ನಿಧ್ಯ ನಮ್ಮನ್ನು ನಡೆಸ್ತದೆ, ನಮ್ಮನ್ನು ಗೈಡ್ ಮಾಡ್ತದೆ, ನಮಗೆ ಟೀಚ್ ಮಾಡ್ತದೆ. ದೇವ ಸಾನ್ನಿಧ್ಯ. ಥ್ಯಾಂಕ್ ಯು ಲಾರ್ಡ್, ಹಲ್ಲೆಲೂಯಾ. ಥ್ಯಾಂಕ್ ಯು ಲಾರ್ಡ್, ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಸ್ವಾಮಿ, ಸಮಯ ವೇಸ್ಟ್ ಮಾಡಿ ಕಳೆದಕ್ಕಾಗಿ ಸಾರಿ ಕೇಳ್ತೇವೆ ನಿನ್ನ ಸಮ್ಮುಖದಲ್ಲಿ. ಹೆಚ್ಚೆಚ್ಚು ದಿನದಲ್ಲಿ ಸಮಯ ಕಳೆದು ನಿನ್ನ ಹೃದಯದ ಆಶೆಯನ್ನು ನೆರವೇರಿಸುವಂಥ ಸಾಧನಗಳಾಗುವಂತೆ ಒಬ್ಬೊಬ್ಬರನ್ನ ಬ್ಲೆಸ್ ಮಾಡೋ ರಾಜ. ಕೋರಲ್ಲ ಬಂತಿರಿ ಬಾರ ಕೂತರೆ ಬಿ ಶಮ ಶಮರಲ್ಲ 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 ಅಲ್ಬ್ರೋನಂತೆ ಅಲ್ಬ್ರೋನಂತೆ ಕೇಬ್ರೋ ಬೋಲು ಹೂಸಾಲರ ಭಯಂತ್ರಲಭ ಲೆಹಬ್ರೋ ಬ್ರೇ ಬ್ರೇ ಹೆಸೋ. ಯಾರಿಗೆ ಅನ್ಯ ಭಾಷೆಯ ವರದಾನ ಬೇಕಾಗಿದೆಯೋ ನೀನು ಅವರ ಅನ್ಯ ಭಾಷೆಯ ವರದಾನದಿಂದ ತುಂಬಿಸು. ಬೇಡಿಕೊಳ್ಳುವವರಿಗೆ ಹೆಚ್ಚಾಗಿ ಆತ್ಮನ ವರವನ್ನೇ ಅನುಗ್ರಹಿಸುವ ಆತನು ತುಂಬಿಸು. ಇನ್ ದ ನೇಮ್ ಆಫ್ ಜೀಸಸ್. ಕಲರೋನಮ ಕಲರೋನಮ ಕಲರೋನೋಮ ಲೇಬ್ರನ 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 ಲೇಬ್ರನ. ಥ್ಯಾಂಕ್ ಯು ಜೀಸಸ್. ಎಲ್ಲ ಘನತೆ ಮಾನ ಮಹಿಮೆ ನಿನ್ನೊಬ್ಬನಿಗೆ ನಾವು ಸಲ್ಲಿಸ್ತೇವೆ ರಾಜ. ನಿನ್ನ ಮಕ್ಕಳನ್ನು ನೀನು ಆಶೀರ್ವದಿಸಿದಿ. ನಿನ್ನ ಮಕ್ಕಳು ಆಶೀರ್ವಾದದ ನಿಧಿಯಾಗಿದ್ದಾರೆ. ಅದಕ್ಕಾಗಿ ಸ್ತೋತ್ರ. ಒಬ್ಬೊಬ್ಬರ ಕುರಿತಾಗಿರುವಂಥ ನಿನ್ನ ಆಲೋಚನೆ ಈಡೇರಲಿ. ವೈರಿ ನಮ್ದು ಯಾರ್ದು ಕೂಡ ಸಮಯವನ್ನು ಕದ್ದುಕೊಳ್ಳದಂತೆ ಪರಿಶುದ್ಧಾತ್ಮನ ಸಹಾಯ ನೀಡಿ ನಡೆಸು ರಾಜ, ನಡೆಸು. ಯೇಸು ನಾಮದಲ್ಲಿ ಬೇಡಿದ್ದೇನೆ ತಂದೆ. ಆಮೇನ್, ಆಮೇನ್, ಆಮೇನ್. ಗಾಡ್ ಬ್ಲೆಸ್ ಯು ಆಲ್. ಕೂತ್ಕೊಳ್ಳೋಣ.